ಸೊ ಫಸ್ಟ್ ಟು ಸಿಕ್ಸ್ತ್ ಚಾಪ್ಟರ್ಸಲ್ಲಿ ನೀನು ಯಾರು, ಹೂ ಇಸ್ ದಿಸ್ ಹ್ಯೂಮನ್ ಬೀಯಿಂಗ್, ಹೌ ಹಿ ಹ್ಯಾಸ್ ಟು ಬಿಹೇವ್, ಕರ್ಮಯೋಗ ಅಂದ್ರೇನು, ಸಾಂಖ್ಯಯೋಗ ಅಂದ್ರೇನು, ಕರ್ಮಯೋಗ ಯಾವ ರೀತಿ ಕರ್ಮ ಮಾಡಬೇಕು, ಮತ್ತು ನೀನು ಯಾರು, ನೀನು ಮನುಷ್ಯ ಅಂದರೆ ಯಾರು, ಆತ್ಮನ ಸ್ವರೂಪ, ಈ ರೀತಿ ನಾನಾ ರೀತಿಯಲ್ಲಿ ಕೃಷ್ಣ ಅರ್ಜುನನಿಗೆ ಏನು ಮಾಡ್ತಾನೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಿ ವಿಲ್ ಟೇಕ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಫಸ್ಟ್ 6 ಚಾಪ್ಟರ್ಸ್. 7th ಆನ್ವರ್ಡ್ಸ್ ಕೃಷ್ಣ ಸ್ಟಾರ್ಟ್ಸ್ ಟೆಲ್ಲಿಂಗ್ ಅಬೌಟ್ ಹಿಮ್ಸೆಲ್ಫ್, ಪರಬ್ರಹ್ಮ, ನಾನು ಅವತಾರ ಪುರುಷನಾಗಿ ಬಂದೀನಿ, ಬಟ್ ಆ್ಯಕ್ಚುಲಿ ವಾಟ್ ಈಸ್ ದಿಸ್ ಕ್ರಿಯೇಷನ್, ಈ ಸಮಗ್ರ ಒಂಥರ ಕ್ರಿಯೇಷನ್ನು, ಕ್ರಿಯೇಟರು, ನನ್ನ ಹೌ ದಿಸ್ ಲೈಫ್ ವಿಲ್ ಗೋ ಆನ್ ಆ್ಯಂಡ್ ಹೌ ಯು ವಿಲ್ ಡೈ ಆ್ಯಂಡ್ ವಾಟ್ ಹ್ಯಾಪನ್ಸ್ ಟು ಯು ಆಫ್ಟರ್ ಡೆತ್. ಅಂದರೆ ನನ್ನ ವಾಟ್ ಐ ಶುಡ್ ಸೇ, ನನ್ನ ಸೃಷ್ಟಿ ಬಗ್ಗೆ, ಅವನ ಸೃಷ್ಟಿ ಬಗ್ಗೆ ಅವನು ಅರ್ಜುನನಿಗೆ ವಿವರವಾಗಿ ಭಾಳ ಮಾರ್ಮಿಕವಾಗಿ ಹೇಳ್ತಾ ಬರ್ತಾನೆ. ಅವಾಗ ಹೇಳ್ತಾನೆ ಫಸ್ಟು ಅಕ್ಷರ ಬ್ರಹ್ಮಯೋಗ, ಇದು ಚಾಪ್ಟರ್ ನೇಮ್ ಇಸ್ ಅಕ್ಷರ ಬ್ರಹ್ಮಯೋಗ. ಅಂದರೆ ಅಕ್ಷರ ಅಂದರೆ ಒನ್ ವಿಚ್ ಈಸ್ ನಾಟ್ ಪೆರಿಷೇಬಲ್, ವಿಚ್ ಈಸ್ ನಾಟ್ ಡಿಸ್ಟ್ರಕ್ಟಿಬಲ್, ಅಂದರೆ ವಿಚ್ ಡಸಂಟ್ ಚೇಂಜ್. ನೀನು ಮನುಷ್ಯ, ಈ ದೇಹ ಮನಸ್ಸು ಬುದ್ಧಿ ಅಂತ ನಾವು ಐಡೆಂಟಿಫೈ ಮಾಡೋದೇ ಆಗಿದ್ದರೆ ನೀನು ಚೇಂಜ್ ಆಗ್ತಾ ಇರ್ತೀಯ, ಪ್ರಕೃತಿಯೆಲ್ಲ ಚೇಂಜ್ ಆಗ್ತಾ ಇರ್ತದೆ. ಬಟ್ ನಾನು ಪರಬ್ರಹ್ಮ ಅನ್ನೋವಂಥವನು ಯಾವತ್ತೂ ನಾನು ಎಟರ್ನಲ್, ನಾನು ಹಿಂದೂ ಇದ್ದೆ, ಈಗೂ ಇದ್ದೀನಿ, ಮುಂದೂ ಇರ್ತದೆ. ಅದಕ್ಕೆ ಅಕ್ಷರಂ ಪರಮಂ ಬ್ರಹ್ಮ, ಬ್ರಹ್ಮನ್. ಇವತ್ತು ಆ್ಯಕ್ಚುಲಿ ನಾವು ಮಾತಾಡ್ತಾ ಇರೋ ಬ್ರಹ್ಮನ ಬಗ್ಗೆನೂ ಮಾತಾಡ್ತೀವಿ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರನ ಬಗ್ಗೆನೂ ಡಿಸ್ಕ್ರಿಪ್ಷನ್ ಇದೆ ಈ ಮುಂದಿನ ಈಗಿನ ಮಾಡ್ತಾರೋ ಶ್ಲೋಕದಲ್ಲಿ. ಬಟ್ ವಾಟ್ ವಿ ಹ್ಯಾವ್ ಟು ಪರಬ್ರಹ್ಮನ್ ಅಂದರೆ ಇಟ್ ಈಸ್ ದ ವಾಸ್ಟ್ ಕಾನ್ಷಿಯಸ್ನೆಸ್ ಅಂತಾರೆ ಅದಕ್ಕೆ. ಕಾನ್ಷಿಯಸ್ನೆಸ್ ಅಥವಾ ಪರಬ್ರಹ್ಮನ ಸ್ಥಿತಿ ಅಂತಂದರೆ ಇದು ಪರಾಪ್ರಕೃತಿ, ಎಲ್ಲದಕ್ಕೂ ಮೀರಿ ಇದ್ದಂತಹ ಒಂದು ಚೈತನ್ಯ, ದಟ್ ಈಸ್ ಚೈತನ್ಯದ ಒರಿಜಿನ್, ದಟ್ ಈಸ್ ಕಾನ್ಷಿಯಸ್ನೆಸ್, ದ್ಯಾಟ್ ಈಸ್ ಪರಬ್ರಹ್ಮನ್. ಸೊ ಇವತ್ತು ಭಾಳ ಇಂಟ್ರೆಸ್ಟಿಂಗಾಗಿ ಹೇಳ್ತಾನೆ. ಸೊ ಲಾಸ್ಟಿಗೆ ನಾವು ಲಾಸ್ಟ್ ಟೈಮು ಒಂದು ಲಾಸ್ಟ್ ಶ್ಲೋಕದಲ್ಲಿ ನಾವು ಏನು ಹೇಳಿದ್ವಿ ಅಂತ, ನನ್ನನ್ನು ಸೇರ್ಕೊಂಡು ಲಾಸ್ಟ್ 5 ಶ್ಲೋಕದೊಳಗೆ ಯಾರು ನನ್ನನ್ನು ಶರಣಾಗತರಾಗ್ತಾರೋ ಅವರನ್ನು ನಾನು ಈ ಜನ್ಮ ಮರಣದ ಚಕ್ರದಿಂದ ಮುಕ್ತರನ್ನು ಮಾಡ್ತೀನಿ. ಮತ್ತು ಈ ಜೀವನ ಯಾವ ಥರದ್ದು ಜೀವನ ಅಂತ ಡಿಸ್ಕ್ರೈಬ್ ಮಾಡಿದ್ದಾನೆ ಅಂತಂದರೆ, ದುಃಖಮಯವಾದದ್ದು, ಅಶಾಶ್ವತವಾಗಿದ್ದಂಥ ಜೀವನ ಅಂತ ಕೃಷ್ಣನೇ ಹೇಳ್ತಾನೆ. ಅಂದರೆ ಅದರ ಅರ್ಥ ಏನು, ದುಃಖ ಅನ್ನೋದು ಎಲ್ಲರಿಗೂ ಬರೋದೇ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದ ಹಿಡನ್ ಮೀನಿಂಗ್ ಆಫ್ ದಿಸ್. ಈ ದುಃಖ ಮತ್ತು ಅಶಾಶ್ವತವಾದಂತಹ ಜೀವನದಿಂದ ಅವರನ್ನು ಮುಕ್ತರನ್ನಾಗಿ ಮಾಡ್ತೀನಿ. ದ್ಯಾಟ್ ಮೀನ್ಸ್ ಯು ವಿಲ್ ನಾಟ್ ಹ್ಯಾವ್ ಸಫರಿಂಗ್ ಎನಿ ಮೋರ್. ಐ ವಿಲ್ ರಿಲೀವ್ ಯು ಫ್ರಾಮ್ ದಿಸ್ ಮಿಸರಿ ಆ್ಯಸ್ ವೆಲ್ ಆ್ಯಸ್ ಇಂಪರ್ಮನೆಂಟ್ ಲೈಫ್. ಅಶಾಶ್ವತವಾದಂಥ ಜೀವನ, ದುಃಖಮಯವಾದ, ಇದನ್ನು ಕೃಷ್ಣನೇ ಹೇಳ್ತಾ ಇದ್ದಾನೆ. ಸೊ ವಿ ಆರ್ ಆಲ್ ಗೋಯಿಂಗ್ ಥ್ರೂ ದ್ಯಾಟ್ ಮಿಸರಿ. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಮೀ ಆರ್ ಫಾರ್ ಯು, ಇಟ್ ಈಸ್ ಫಾರ್ ಎವ್ರಿಬಡಿ ಇನ್ ದೇರ್ ಓನ್ ವೇ. ದುಃಖ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ. ಯಾಕೆ ತಪ್ಪಿದ್ದಲ್ಲ ದುಃಖ? ಎನಿ ಆನ್ಸರ್ಸ್ ಫ್ರಮ್ ಯು? ವೈ ಡು ವಿ ಸಫರ್? ಲೆಟ್ ಅಸ್ ಗೆಟ್ ಟು ದ ಬೇಸಿಕ್ ಕ್ವೆಶ್ಚನ್. ವೈ ಆರ್ ಪೀಪಲ್ ಸಫರಿಂಗ್? ವಾಟ್ ಈಸ್ ಯುವರ್ ಆನ್ಸರ್ ಫಾರ್ ದಿಸ್? ಯಾಕೆ ನಾವು ದುಃಖ ಪಡ್ತೀವಿ? Expecting from people, ma'am. Expecting. Yes. We want life to go in a certain way. Yes. And if it doesn't go, yes, exactly. We want it to be in a particular way. It doesn't go in a particular way. Therefore, we suffer. This is a fundamental. But why? That is first step. Why does the life does not go according to us? Why shouldn't the life go? ಯಾಕೆ ಕೃಷ್ಣ ನಾವು ಅಂದ್ಕೊಂಡ್ರಂಗೆ ಯಾಕೆ ನಮಗೆ ಜೀವನ ಕೊಡಬಾರ್ದು? ಅವನು ಯಾಕೆ ಕೊಡಬಾರ್ದು? ನನಗೆ ಬೇಕಾದದ್ದು ನನಗೆ ಯಾಕೆ ಸಿಗ್ತಾ ಇಲ್ಲ? ನನಗೆ ಜನಗಳು ನನ್ನ ಜೊತೆ ಯಾಕೆ ಸರಿಯಾಗಿ ಮಾತಾಡ್ತಿಲ್ಲ? ಅಥವಾ ನನ್ನ ಪೊಸಿಷನ್ ಆಗಲಿ ಅಥವಾ ದುಡ್ಡಾಗಲಿ, ಎನಿಥಿಂಗ್, ವೈ ಐ ಆಮ್ ನಾಟ್ ಏಬಲ್ ಟು ಗೆಟ್? ಆರ್ ಮೇ ಬಿ ಜೆನ್ಯೂನ್ಲಿ ಕೆಲವೊಬ್ಬರಿಗೆ ಕ್ಯಾನ್ಸರ್ ಅಂದ್ಕೊಡ್ರಿ, ಕೆಲವೊಬ್ಬರಿಗೆ ಸಫರ್ ಇದು ಅಂದ್ಕೊಡ್ರಿ. ಅಲ್ಲ, ಬಿಕಾಸ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ಇಟ್ ಕಮ್ಸ್. ಐ ಆಮ್ ಆಸ್ಕಿಂಗ್ what may be the reasons why a person suffers? One is when your expectations go beyond the reality. That is one reason. Anything else? We are attached to all materialistic things which correct. Do not really give real meaning to. Yes, correct. Our attachment, which doesn't actually, it will not give. It's understood that it will not give. Adre ಭ್ರಮೆ ಒಳಗಿರ್ತೀವಿ. We are attached to those. You are correct. We are attached to those and we start expecting this will give, but it will not give. The nature of the materialistic things is
ಇಟ್ ಗಿವ್ಸ್ ಬಟ್ ಟೆಂಪ್ರರ್ಲಿ, ಇಟ್ ಗಿವ್ಸ್ ಓನ್ಲಿ ಟೆಂಪ್ರರ್ಲಿ. ಸೈಟ್ ತೊಗೊಂಡ್ವಿ, ಮನೆ ಕಟ್ಟಿದ್ವಿ, ಸ್ವಲ್ಪ ದಿವಸಕ್ಕೆ ಮಾತ್ರ ನಾವು ಸಮಾಧಾನವಾಗಿರ್ತೀವಿ, ಮತ್ತೆ ಅದೇ ಕಥೆ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಮೋರ್. ಸೊ ಮೋರ್ ಆ್ಯಂಡ್ ಮೋರ್, ಆ್ಯಸ್ ಯು ಸೆಡ್, ಅಟ್ಯಾಚ್ಮೆಂಟ್. ಆ್ಯಂಡ್ ಲಾಸ್ಟ್ ಟೈಮ್ ಇಂದಿರಾ ಟೋಲ್ಡ್, ಆಸೆಗಳಿಂದ, ಎಕ್ಸ್ಪೆಕ್ಟೇಷನ್ನಿಂದ. ಆ್ಯಂಡ್ ಸಮ್ಟೈಮ್ಸ್ ಥಿಂಗ್ಸ್ ಗೋ ಆ್ಯಸ್ ಪರ್ ಯುವರ್ ವಿಶ್, ಬಟ್ ಅದು ನಿಮ್ಮ ಒಳ್ಳೆ ಕರ್ಮ ಮಾಡಿದ್ರಿ. ಪರ್ಸನ್ ಹೂ ಇಸ್ ಹ್ಯಾಪಿ ವುಡ್ ಹ್ಯಾವ್ ಡನ್ ಗುಡ್ ಡೀಡ್ಸ್. ಓಕೆ, ಇನ್ ಎನಿ ವೇ ಯು ಟೇಕ್ ಹ್ಯಾಪಿನೆಸ್. ಸೊ ಬೇಸಿಕಲಿ ಅನ್ಹ್ಯಾಪಿನೆಸ್ ಈಸ್, ಸಫರಿಂಗ್ ಈಸ್ ಔಟ್ ಆಫ್ ಅಟ್ಯಾಚ್ಮೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಸೊ ಇಟ್ ಈಸ್ ಬೌಂಡ್ ಟು ಬಿ ದೇರ್. ಕೃಷ್ಣನೇ ಹೇಳ್ತಾನೆ, ದುಃಖಮಯವಾದ ಜೀವನ. ಹೇಳಿ ಸುಧಾ. ಬುದ್ಧ ಹೇಳಿದಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಕರೆಕ್ಟ್, ವೆರಿ ಕರೆಕ್ಟ್. ಸೊ ಆಸೆಯಿಂದ, ಲಾಸ್ಟ್ ಟೈಮ್ ಇಂದಿರಾನು ಅದೇ ಡಿಸ್ಕಸ್ ಮಾಡಿದ್ವಲ್ಲ, ಆಸೆಯೇ ದುಃಖಕ್ಕೆ ಮೂಲ. ಆಸೆ ಅಂದರೆ ಅದೇ ಅಟ್ಯಾಚ್ಮೆಂಟಿಂದ ಬರುತ್ತೆ ಆಸೆಯಿಂದ ಎಕ್ಸ್ಪೆಕ್ಟೇಷನ್ಸು ಈಡೇರಲಿಲ್ಲ ಅಂದರೆ ಸಫರಿಂಗ್. ಸೊ ದಿಸ್ ಇಸ್ ಅ ಹ್ಯೂಮನ್ ಟೆಂಡೆನ್ಸಿ. ಅದಕ್ಕೆ ಕೃಷ್ಣ ಹೇಳ್ತಿರೋದು, ಗೆಟ್ ಓವರ್ ಇಟ್. ಹೌ ಟು ಗೆಟ್ ಓವರ್ ಇಟ್? ಬೈ ಫಾಲೋಯಿಂಗ್ ಸರ್ಟನ್ ಮೆಥಡಾಲಜೀಸ್. ಫಾರ್ ದ್ಯಾಟ್ ಈಗ ನಡೀತಾ ಇರೋದು, ಅವನು ಜ್ಞಾನ ಕೊಡ್ತಾ ಇದ್ದಾನೆ. ಅಂಡರ್ಸ್ಟ್ಯಾಂಡ್, ಐ ಆಮ್ ಟೆಲಿಂಗ್ ಯು ವಾಟ್ ಈಸ್ ಪರಿಸ್ಥಿತಿ, ಏನು ಈ ಒಂದು ಜಗತ್ತಿನ ಸೃಷ್ಟಿ ಹೇಗೆ ನಡೀತಾ ಇದೆ ಅಂಥೇಳಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊ ಅಂತ. ಸೊ ಬಿಫೋರ್ ದ್ಯಾಟ್ ವಿ ವಿಲ್ ಜಸ್ಟ್ ಕ್ವಿಕ್ಲಿ ದುಃಖವನ್ನು ಮೀರಿ ಹೋಗಲಿಕ್ಕೆ, ಆಸೆಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಕ್ತಿ ಮಾರ್ಗ, ಇದರ್ ಯು ಚಾಂಟ್ ಆರ್ ಯು ಮೆಡಿಟೇಟ್ ಆರ್ ಯು ಡೂ ಗುಡ್ ಥಿಂಗ್ಸ್, ಒಳ್ಳೆ ಕರ್ಮವನ್ನು ಮಾಡು, ಕರ್ಮಫಲ ತ್ಯಾಗವನ್ನು ಮಾಡು, ಕಂಪ್ಯಾಷನೇಟ್ ಆಗಿರು, ಕರುಣೆಯಿಂದ ಆಗಿರು, ಆಮೇಲೆ ಕ್ಷಮಾಗುಣವನ್ನು ಡೆವಲಪ್ ಮಾಡ್ಕೋ. ಈ ರೀತಿ ನಾನಾ ರೀತಿಯಲ್ಲಿ ಮನುಷ್ಯನನ್ನು, ಅವನ ಪರ್ಸ್ನಾಲಿಟಿನ ಡೆವಲಪ್ ಮಾಡಿ ಸ್ವಲ್ಪ ಮಟ್ಟಿಗೆ ನಿನ್ನ ದುಃಖವನ್ನು ನೀನು ಇದರಿಂದ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಎವ್ರಿಥಿಂಗ್, ದುಃಖ ಸುಖ ಎಲ್ಲ ಕೃಷ್ಣಂದೇ, ಎಲ್ಲ ಅವನದೇ ಅಂದಮೇಲೆ ಕೃಷ್ಣಾರ್ಪಣ ಅಂತ ಸರೆಂಡರ್ ಮಾಡಿದಾಗ ನಿಮ್ಮ ದುಃಖ ಕಡಿಮೆ ಆಗುತ್ತೆ. ಈ ರೀತಿ ದೇರ್ ಆರ್ ಸೋ ಮೆನಿ ಕಮಾಂಡ್ಮೆಂಟ್ಸ್, ಲೈಕ್ ಬೈಬಲ್ ಇಟ್ ಈಸ್ ನಾಟ್ 10 commandments, ದೇರ್ ಆರ್ ಸೋ ಮೆನಿ ಕಮಾಂಡ್ಮೆಂಟ್ಸ್ ಇನ್ ಭಗವದ್ಗೀತೆ. ಇಫ್ ಯು ಎನ್ಯುಮರೇಟ್ ಈಚ್ ಒನ್ ಇಸ್ ಸೋ ಮೀನಿಂಗ್ಫುಲ್. ಅದನ್ನೆಲ್ಲ ಆಲ್ರೆಡಿ ಹೇಳಿದ್ದಾನೆ. ಸೊ ಹಿ ನೌ, ಇವಾಗ ಹಿ ಪ್ರಿಸ್ಯೂಮ್ಸ್ ದ್ಯಾಟ್ ವಿ ಹ್ಯಾವ್ ಆಲ್ ಅಂಡರ್ಸ್ಟುಡ್ ದ್ಯಾಟ್. ನೌ ವಾಟ್? ಅಂಡರ್ಸ್ಟ್ಯಾಂಡ್. ಇವಾಗ ತಿಳ್ಕೊ. ಏನದು ತಿಳ್ಕೊಳ್ಳೋದು? ಬಹಳ ಇದು ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿ, ದಿಸ್ ಇಸ್ ಟುಡೇಸ್ ಇಸ್ ಲಿಟಲ್ ಬಿಟ್ ಆಫ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ವಿ ವಿಲ್ ಸಿ ನಾವು. ಈಗ ಅವನು ಹೇಳ್ತಾನೆ ಏನಂತಂದರೆ, ಪುನರ್ಜನ್ಮ ಅಥವಾ ಹುಟ್ಟು ಸಾವು, ಹುಟ್ಟೋದು, ಸಾಯೋದು, ಮತ್ತೆ ಹುಟ್ಟೋದು, ಇದು ಭಗವದ್ಗೀತೆಯನ್ನು ನಾವು ನಂಬಿದರೆ ವಿ ಹ್ಯಾವ್ ಟು ಬಿಲೀವ್ ಇನ್ ರೀಬರ್ತ್. We have to believe in rebirth if you believe in Bhagavadgita. Bhagavadgita says about rebirth. So yesterday I had a chat with one of my gurus. She was earlier she was my mentor actually. That's how I entered. Very beautifully she said, Sthula Sharira, Sukshma Sharira. Sthula andre ee body idu ella. First thing we have to understand is our life has to be do good to everybody. Sthula ee janmakke, ಮುಂದಿನ ಜನ್ಮದ್ದು, ಹಿಂದಿನ ಜನ್ಮದ್ದು ಆಮೇಲೆ ಯೋಚನೆ ಮಾಡಬೇಕು. ಆ್ಯಸ್ ಅ ಬೇಸಿಕ್ ಫಂಡಮೆಂಟಲ್ ನಮಗೆ ದುಃಖ ಆಗಬಾರ್ದು ಅಂದ್ರೆ ಯೋಚನೆ ಮಾಡಿರಿ. ನಿಮ್ಮ ಡಿಪಾರ್ಟ್ಮೆಂಟ್ ಆಗಲಿ, ಮನೆಯೊಳಗೆ ನೀವು ಒಬ್ಬರಿಗೆ ಯಾರಾದರೂ ಒಳ್ಳೆ ಮಾತಾಡಿದ್ರಿ, ನಿಮಗೆ ವಾಪಸ್ ಬರೋದು ಒಳ್ಳೆಯದೇ ತಾನೇ? ದಿಸ್ ಇಸ್ ಅ ಗ್ರಾಸ್ ಐ ಆಮ್ ಸೇಯಿಂಗ್, ಗ್ರಾಸ್ ಬಿಹೇವಿಯರ್. ಅಂದರೆ ಸ್ಥೂಲವಾಗಿ ನಾವು ನೋಡಿದರೆ ಜನರಲ್ ಬಿಹೇವಿಯರ್ ಶುಡ್ ಬಿ ಗುಡ್. ದಟ್ ಈಸ್ ದ ಬೇಸಿಕ್ ಫಾರ್ ಫಾಲೋವರ್ಸ್ ಆಫ್ ಭಗವದ್ಗೀತಾ. ಜಸ್ಟ್ ಬಿಹೇವ್, ಟಾಕ್ ಸ್ವೀಟ್ಲಿ ಆ್ಯಂಡ್ ಯು ವಿಲ್ ಗೆಟ್ ಬ್ಯಾಕ್. ಕೆಟ್ಟ ಕೆಲಸ ಮಾಡಬೇಡ್ರಿ, ಕೆಟ್ಟದ್ದು ಬರೋದಿಲ್ಲ. ದಿಸ್ ಇಸ್ ಅ ಫಂಡಮೆಂಟಲ್. ಇಟ್ ಈಸ್ ಕಾಸ್ ಆ್ಯಂಡ್ ಇಫೆಕ್ಟ್. ಸೈನ್ಸ್ ಆಲ್ಸೋ ಫಾಲೋಸ್ ಕಾಸ್ ಆ್ಯಂಡ್ ಇಫೆಕ್ಟ್. ಸೊ ಸ್ಥೂಲವಾಗಿ ಅಂದರೆ ನಾವು ಮುಂದಿನ ಜನ್ಮ, ಹಿಂದಿನ ಜನ್ಮ, ಸಾವು ಅದು ಬಿಡೋಣ. ಫಸ್ಟ್ ಲೆವೆಲಿಗೆ ನಾವು ನೋಡ್ಕೋಬೇಕು ಅಂದರೆ ನಮ್ಮ ಕರ್ಮಗಳೆಲ್ಲ ಒಳ್ಳೆ ಕರ್ಮ ಮಾಡಬೇಕು, ಒಳ್ಳೆ ವಿಚಾರಗಳಿರಬೇಕು. ಅಂದರೆ ಇನ್ ರಿಟರ್ನ್ ದೇ ವಿಲ್ ಆಲ್ಸೋ ಥಿಂಕ್ ಗುಡ್ ಅಬೌಟ್ ಯು, ದೇ ವಿಲ್ ಆಲ್ಸೋ ಡೂ ಗುಡ್ ಟು ಯು, ಆ್ಯಂಡ್ ಸಮ್ವೇರ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಹೆಲ್ಪ್. ಸೊ ಆಲ್ವೇಸ್ ಬಿ ಕಂಪ್ಯಾಷನೇಟ್ ಆ್ಯಂಡ್ ಆಲ್ವೇಸ್ ಟ್ರೈ ಟು ಡೂ ಗುಡ್ ಥಿಂಗ್ಸ್ ಇನ್ ಲೈಫ್, ಹೆಲ್ಪಿಂಗ್ ಅದರ್ಸು, ಎಂಪಥೆಟಿಕ್ ಆಗಿ, ಕರುಣೆಯಿಂದ, ಕ್ಷಮೆಯಿಂದ, ಇವನ್ನೆಲ್ಲ ಮಾಡ್ತಾ ರಿಪೀಟೆಡ್ಲಿ ಮಾಡಿದಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿ ಆಗಿ ಅದು ಸೂಕ್ಷ್ಮ ಶರೀರಕ್ಕೆ ಹೋಗ್ತದೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ರಿಪೀಟೆಡ್ಲಿ ವೆನ್ ಯು ಡೂ ದಿಸ್, ಇಟ್ ಬಿಕಮ್ಸ್ ಯರ್ ಪರ್ಸ್ನಾಲಿಟಿ ಆ್ಯಂಡ್ ದ್ಯಾಟ್ ಗೆಟ್ಸ್ ಕ್ಯಾರಿಡ್ ಮುಂದಿನ ಜನ್ಮಕ್ಕೋ ಅದು ಇದು. ಫಸ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಈ ಜನ್ಮಕ್ಕೆ ಬಂದೇವಿ, ಹುಟ್ಟಿವಿ, ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಆಫ್ಟರ್ ಐ ಡೈ, ಲೆಟ್ ಮಿ ನಾಟ್ ಥಿಂಕ್ ಫಾರ್ ಸಮ್ ಟೈಮ್. ಸೊ ದಿಸ್ life should be utilized to the maximum by doing good to others, thinking about God, and then repeatedly ಅವನು ಹೇಳ್ತಾನಲ್ಲ ಅಭ್ಯಾಸ ಯೋಗೇನ, ಅದು ಮಾಡ್ತಾ ಹೋದಂಗೆ ಅದು ಸಬ್ಕಾನ್ಷಿಯಸ್ ಆಗಿ
ನಿಮ್ಮ ಸಾವಿನ ಟೈಮ್ನಾಗ ನಾವು ದೇವ್ರನ್ನ ನೆನೆಸ್ಕೊಂಡು ಮುಂದಿನ ಜನ್ಮಕ್ಕೂ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ಮತ್ತೆ ನಮ್ಮ ಜೀವನ ಇನ್ನೂ ಭವ್ಯವಾಗಿ ನಡೀತದೆ. ನಮ್ಮ ಜೀವನ ಇನ್ನೂ ಭವ್ಯವಾಗಿ. ಇವಾಗ ಎಷ್ಟು ನಾವು ಭಗವಂತನ ಧ್ಯಾನ ಮಾಡಿ ಸತ್ಸಂಗಗಳನ್ನು ಮಾಡಿ ಹಾಡುಗಳು ಹೇಳ್ತಾ ಭಜನೆ ಮಾಡ್ತಾ ಜಪ ಮಾಡ್ತಾ ಒಂದು ಲೆವೆಲಿಗೆ ತಂದಿರ್ತೀವೋ ಇನ್ನೂ ಮಹತ್ತರವಾಗಿರ್ತದೆ ನೆಕ್ಸ್ಟ್ ಜನ್ಮ, ಇನ್ನೂ ಮಹತ್ತರವಾದದ್ದು. ಸೊ ಇಟ್ ಈಸ್ ಓನ್ಲಿ ಗಿವಿಂಗ್ ಅಸ್ ಅ ಪಾಸಿಟಿವ್ ರಿಟರ್ನ್ಸ್, ಅನ್ಲೈಕ್ ದ ಮಟೀರಿಯಲಿಸ್ಟಿಕ್ ವಿಚ್ ವಿಲ್ ಗಿವ್ ಟೆಂಪರರಿ ಆ್ಯಂಡ್ ಇಟ್ ಮೇ ಬ್ಯಾಕ್ ಫೈರ್ ಆಲ್ಸೋ. It may backfire. Unlike that, spiritual practices will actually elevate you, and it will be there. It will never come down. As long and the condition is you should continue doing it. If you go down, then to some extent it may ನಿಮ್ಮ ಜನ್ಮ ಚೇಂಜ್ ಆಗ್ಬೋದು. ಬಟ್ ಬೈ ಆ್ಯಂಡ್ ಲಾರ್ಜ್ ವೆನ್ ಯು ಗೋ ಅಪ್ ಇಟ್ ವಿಲ್ ಕಂಟಿನ್ಯೂ. ಸೊ ಇಷ್ಟರ ಮಟ್ಟಿಗೆ ದುಃಖ ಮತ್ತು ಅಶಾಶ್ವತ ಜೀವನದಿಂದ ನಿನ್ನನ್ನು ಮುಕ್ತಿ ಮಾಡ್ತೀನಿ. ಮಾಮುಪೇತ್ಯ, ನನ್ನನ್ನು ಯಾರು ನಂಬುತ್ತಾರೋ, ನನಗೆ ಯಾರು ಶರಣಾಗ್ತಾರೋ ಅವರನ್ನು ನಾನು ಈ ಜನ್ಮ ಬಂಧನದಿಂದ ಮುಕ್ತನಾಗಿ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ರಿಪೀಟ್ ಮಾಡಿರಿ ಬೇಕಿದ್ರೆ. ಆ ಬ್ರಹ್ಮ ಭುವನ ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ. ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರವಿದೋ ಜನಾಃ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಃ ಪ್ರಭವಂತಿ ಅಹರಾಗಮೇ. ಅಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ. ತತ್ರೈವಾತ್ಯಕ್ತ ಸಂಜ್ಞಕೆ. ಭೂತಗ್ರಾಮಃ ಸ ಏವಾಯಂ. ಭೂತ್ವಾ ಭೂತ್ವಾ ಪ್ರಲೀಯತೆ. ರಾತ್ರ್ಯಾಗಮೇ ವಶಃ ಪಾರ್ಥ. ಪ್ರಭವತ್ಯಹರಾಗಮೇ. ಪರಸ್ತಸ್ಮಾತ್ತು ಭಾವೋನ್ಯಃ. ಅವ್ಯಕ್ತೋ ವ್ಯಕ್ತಂ ವ್ಯಕ್ತಾತ್ ಸನಾತನಃ. ಯಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಓಕೆ, ಸೊ ಫಸ್ಟ್ ಶ್ಲೋಕ. ಆ ಬ್ರಹ್ಮ ಭುವನಲ್ಲೋಕಃ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಒಂದು ಹಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾನೆ. ಏನಂತಂದರೆ
ಲೋಕಾಹ ಅಂದರೆ ದೆರ್ ಆರ್ ಸೋ ಮೆನಿ ವರ್ಲ್ಡ್ಸ್. ಅದರೊಳಗೆ ಶ್ರೇಷ್ಠವಾದಂತಹ ವರ್ಲ್ಡ್ ಜಗತ್ತು, ಐ ಟೆಲ್ ಯು ವಾಟ್ ಇಟ್ ಇಸ್, ಅದು ಬ್ರಹ್ಮಲೋಕ. ಆ ನೀ ಬ್ರಹ್ಮಲೋಕಕ್ಕೆ ಬಂದರೂ ಕೂಡ ಯಾರಾದರೂ ಇಲ್ಲಿಂದ ಪೃಥ್ವಿಯಿಂದ ಬ್ರಹ್ಮಲೋಕಕ್ಕೂ ಸತ್ತ ಮೇಲೆ ಬ್ರಹ್ಮಲೋಕವನ್ನು ಪಡೆದುಕೊಂಡ್ರೂ ಕೂಡ ಮತ್ತೆ ಪುನರ್ಜನ್ಮ ಆಗುವುದೇ. ಯಾಕಂದರೆ ಎಲ್ಲಿವರೆಗೂ ಅವನು ತನ್ನ ಕರ್ಮವನ್ನು ಮುಗಿಸುವುದಿಲ್ವೋ ಅಲ್ಲಿವರೆಗೂ ಅವನು ಮತ್ತೆ ಮತ್ತೆ ಹುಟ್ಟಿ ಬರಬೇಕು. ಎಲ್ಲಿ ಹುಟ್ಟಿ ಬರಬೇಕು? ಪೃಥ್ವಿ ಮೇಲೆ ಹುಟ್ಟಿ ಬರಬೇಕು. ಆದರೆ ಅವನು ನನ್ನನ್ನು ನಂಬಿದಾಗ, ನನ್ನನ್ನು ಪಡೆದುಕೊಂಡ್ರೆ ಪುನರ್ಜನ್ಮ ಅನ್ನೋದು ಇಲ್ಲವೇ ಇಲ್ಲ. ಪುನರ್ಜನ್ಮ ನ ವಿದ್ಯತೆ. ಸೊ ಮೀನಿಂಗ್ ಆಫ್ ದಿಸ್ ಈಸ್ ದಟ್ ದೇರ್ ಆರ್ ಡಿಫ್ರೆಂಟ್ ವರ್ಲ್ಡ್ಸ್. ಐ ವಾಸ್ ಆಲ್ಸೋ ಸರ್ಪ್ರೈಸ್ಡ್. ಏನಂತಂದರೆ ನಮ್ಮ ಪುರಾಣದಲ್ಲಿ, ಸ್ಕ್ರಿಪ್ಚರ್ಸಲ್ಲಿ, ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಕ್ಲಾರಿಫೈಡ್ ಬೈ ಸೈನ್ಸ್ ಆಲ್ಸೋ, ವಿ ಹ್ಯಾವ್ ಅವರ್ ಯೂನಿವರ್ಸ್. ನಮ್ಮ ಯೂನಿವರ್ಸಲ್ಲಿ ದೇರ್ ಈಸ್ ಅ ಸೋಲಾರ್ ಸಿಸ್ಟಮ್, ಅದು ಗ್ಯಾಲಕ್ಸಿ, ಅವೆಲ್ಲ ಸೈಂಟಿಫಿಕಲಿ ಆಯಿತು. ಈ ಸ್ಕ್ರಿಪ್ಚರ್ಸ್ ಏನು ಹೇಳ್ತದೆ ಅಂದರೆ, ಈ ಪೃಥ್ವಿಯಿಂದ ಮೇಲೆ 7 ಲೋಕಗಳಿದೆ. ಪೃಥ್ವಿಯಿಂದ ಕೆಳಗಡೆ ಅಂದರೆ ನಾವಿರೋದಕ್ಕಿಂತ ಕೆಳಗಡೆ ಅಲ್ಲಿ 7 ಲೋಕ ಕೆಳಗಡೆ ಅಂದರೆ ಲೋವರ್ ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸ್. ಹೈಯರ್ ಪ್ಲೇನ್ಸಲ್ಲಿ ಭೂಲೋಕ, ಭವಹಲೋಕ, ಸ್ವಾಹಲೋಕ, ಮಹಾಹಲೋಕ, ಜನಾಹಲೋಕ, ತಪಹಲೋಕ, ಸತ್ಯಾಹಲೋಕ ಅಂತ 7 ಲೋಕಾಸ್ ಆರ್ ದೇರ್. ಇವೆಲ್ಲ ಒಂದೊಂದು ಲೋಕಗಳೊಳಗೂ ಈಗ ದೇವತೆಗಳಿರೋದು ಇದೇ ಲೋಕಗಳಲ್ಲಿ. ನಮ್ಮ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಈ ಬ್ರಹ್ಮಲೋಕ ಅದರ ಹೈಯೆಸ್ಟ್, ಸತ್ಯಲೋಕ ಅಂದರೆ ಬ್ರಹ್ಮಲೋಕ. ನಾವು ಮಾಡಿರೋ ಕರ್ಮದ ಪ್ರಕಾರ ಸೇ ಯು ವಿಲ್ ಅಟೈನ್ ದೀಸ್ ಲೋಕಾಸ್. ಇಲ್ಲಿ ಇದ್ದಂತಹ ಮಿಸರೀಸು ಅಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ದೇವಲೋಕದೊಳಗೆ ಸ್ವಲ್ಪ ಕಡಿಮೆ. ಇಂದ್ರ ಎಲ್ಲ ತೋರಿಸ್ತಾರಲ್ಲ, ರಂಭಾ, ಊರ್ವಶಿ, ಇಂದ್ರ, ವರುಣ, ದೇವತೆಗಳು, ದೇ ಎಂಜಾಯ್ ದೇರ್ ಲೈಫ್. ದೇರ್ ಇಸ್ ನಾಟ್ ಸೋ ಮಚ್ ಆಫ್ ಮಿಸರಿ, ಬಟ್ ದೇರ್ ಇಸ್ ನೋ ಲಿಬರೇಷನ್. ಸೊ ಎನಿಬಡಿ ಕ್ಯಾನ್ ಬಿಕಮ್ ಇಂದ್ರ, ದಟ್ ಈಸ್ ವಾಟ್ ದೇ ಸೇ. ಪುರಾಣ ಹೇಳೋದು, ನಾನು ಹೇಳೋದಲ್ಲ. ಸೊ ಇಲ್ಲಿಂದ ನಾವು ಮಾಡಿರೋ ಕರ್ಮದ ಪ್ರಕಾರ ನೀನು ಅಲ್ಲಿ ಹೋಗ್ತೀಯ, ಅಲ್ಲಿ ಹೋಗಿ ಎಂಜಾಯ್ ಮಾಡ್ತೀಯ. ಯಾವಾಗ ನಿನ್ನ ಸತ್ಕರ್ಮದೆಲ್ಲ ಅನುಭವ ಮುಗೀತದೋ ಅಗೇನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಯು ವಿಲ್ ಟೇಕ್ ರೀಬರ್ತ್. ಸೊ ಸಮ್ಟೈಮ್ಸ್ ಯು ಆರ್ ಸೋ ಗುಡ್ ದಟ್ ಯು ವಿಲ್ ಅಟೆಂಡ್ ಬ್ರಹ್ಮಲೋಕ. ಇದು ಬ್ರಹ್ಮ ವಿಷ್ಣು ಮಹೇಶ್ವರನ ಲೋಕ ಅಂತೆ, ನಾಟ್ ಬ್ರಹ್ಮನ್. ಬ್ರಹ್ಮನ್ ಈಸ್ ಅ ಸೂಪರ್ ಕಾನ್ಷಿಯಸ್ನೆಸ್, ಬ್ರಹ್ಮನ್ ಈಸ್ ಅ ಕ್ರಿಯೇಟರ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್. ನೀವು ಮಾಡಿರೋ ಕರ್ಮದ ಪ್ರಕಾರ ಈ ಜೀವನದೊಳಗೂ ನೀವು ಫಲ ಉಣ್ತೀರಿ. ಯು ವಿಲ್ ಎಂಜಾಯ್ ದ ಲೈಫ್ ಹಿಯರ್ ಆಲ್ಸೋ. ನಾಟ್ ಓನ್ಲಿ ದ್ಯಾಟ್, ಆಫ್ಟರ್ ಡೆತ್ ಆಲ್ಸೋ ಯು ವಿಲ್ ಎಂಜಾಯ್. ನಾಟ್ ಇನ್ ದಿಸ್ ಬಾಡಿ, you will go in the different form and you will stay there. The people living in different lokas do not have this kind of body, it seems. They enjoy a different kind of life, but it is full of luxury, comfort. So ಇಷ್ಟೊಂದು ದುಃಖಮಯವಾಗಿರುವುದಿಲ್ಲ. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಬರ್ತೀಯ, ಮತ್ತೆ ನೀನು ಜೀವನವನ್ನು ನಡೆಸ್ಕೊಳ್ತೀಯ. ಒಳ್ಳೇದು ಮಾಡಿದರೆ ಕೆಳಗೆ ಪಾತಾಳ ಲೋಕ ಅಂತೆ, ಅಂದರೆ ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಮಿಸರೀಸ್. ಮೇಲೆ ಹೋದರೆ ನಮ್ಗಿಂತ ಇವಾಲ್ವ್ಡ್ ಸ್ಪೀಶೀಸ್ ಆರ್ ದೇರ್. They say they do exist. This is what scriptures say. This is what scriptures say. So you go there. ಸೊ ಆದರೂ ಕೂಡ ನೀನು ಎಷ್ಟೋ ಒಳ್ಳೆ ಕರ್ಮ ಮಾಡ್ತೀಯ. ಅದಕ್ಕೆ ನಾನು ಸ್ಥೂಲ ಸೂಕ್ಷ್ಮ ಅಂತ ಹೇಳಿದ್ನಲ್ಲ, ಈ ಜನ್ಮದಾಗ ಬಂದಮೇಲೆ ಒಳ್ಳೆ ಕೆಲಸ ಮಾಡ್ತೀನಿ, ಒಬ್ಬರಿಗೆ ಸಹಾಯ ಮಾಡ್ತೀನಿ, ಭಗವದ್ ಜಪನೂ ಮಾಡ್ತೀನಿ, ಎಲ್ಲನೂ ಮಾಡ್ತಾ ಮಾಡ್ತಾ ನಾನು ಸಾಯ್ತೀನಿ. ಆದರೆ ನನಗೆ ಒಳ್ಳೆ ಲೋಕಗಳೆಲ್ಲ ನನಗೆ ಐ ವಿಲ್ ಗಿವ್ ಯು ಅಪಾರ್ಚುನಿಟಿ ಟು ಎಂಜಾಯ್. ಬಟ್ ದಟ್ ಡಸಂಟ್ ಮೀನ್ ಯು ಹ್ಯಾವ್ ಅಟೈನ್ಡ್ ಮೀ. ಯು ಹ್ಯಾವ್ ನಾಟ್ ಯೆಟ್ ಅಟೈನ್ಡ್ ಮೀ. ಸೊ ಆರ್ ಯು ಏಬಲ್ ಟು ಗೆಟ್ ಆಲ್ ಆಫ್ ಯು? ಅರ್ಥ ಆಗ್ತಾ ಇದೆ ಅಲ್ಲ ನಾನು ಹೇಳ್ತಾ ಇರೋದು? ಸೊ ದ್ಯಾಟ್ ಈಸ್ ಯುವರ್ ಸ್ಮಾಲರ್ ಹ್ಯಾಪಿನೆಸ್ ಯು ಗೆಟ್ ಫಾರ್ ಯುವರ್ ಗುಡ್ ಡೀಡ್ಸ್. ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಟು ಗೋ ಬಿಯಾಂಡ್ ದಿಸ್. ಗುಡ್ ಡೀಡ್ಸ್ ಆ್ಯಂಡ್ ಗುಡ್ ಡೀಡ್ಸ್ ಮಾಡ್ತೀವಿ, ಆದ್ರೂ ಗುಡ್ ಡೀಡ್ಸ್ ಜೋಡಿನೂ ಅಟ್ಯಾಚ್ಮೆಂಟ್ ಬರ್ತದಂತೆ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಅವರೆಲ್ಲ ಹೇಳೋದೇನು ಅಂದರೆ, ಸಪೋಸಿಂಗ್ ಯು ಆರ್ ಬೌಂಡ್. ಯಾಕಂದರೆ ನೀವು ಒಳ್ಳೆ ಕೆಲಸ ಮಾಡಿದಾಗ ಅಪೇಕ್ಷೆ ಅನ್ನೋದು ಬಂದುಬಿಡ್ತದೆ, ಅಲ್ಲಿ ಅಟ್ಯಾಚ್ಮೆಂಟ್ ಬಂದುಬಿಡ್ತದೆ. ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಅಗೇನ್ ಯು ಹ್ಯಾವ್ ಟು ಕಮ್ ಟು ಪೃಥ್ವಿ, ಎಂಜಾಯ್. ಸೊ ದಟ್ ಮೀನ್ಸ್ ಯು ಹ್ಯಾವ್ ಟು ಟೇಕ್ ಬರ್ತ್. ಆರ್ ಯು ಆಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಆಮ್ ಐ ಕ್ಲಿಯರ್? ಎನಿಥಿಂಗ್ ಇಸ್ ದರ್ ಯು ಕ್ಯಾನ್ ಇಂಟ್ರಪ್ಟ್ ಮಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಅವನು ಹೇಳಿ ಬ್ರಹ್ಮಲೋಕ, ನೀನು ಎಷ್ಟೇ ಚಲೋ ಕೆಲಸ ಮಾಡು, ಐ ವಿಲ್ ಗಿವ್ ಯು ರಿಟರ್ನ್ಸ್. ಹೌ ವಿಲ್ ಐ ಗಿವ್ ಯು? I will give you good loka there. I will give good people. Everybody is enjoying there. But that doesn't guarantee moksha. For moksha, you have to attain me. How to attain me? Karma yoga, ಜ್ಞಾನ, ಅದೆಲ್ಲ ಮಾಡಿ ನನ್ನನ್ನು ಶರಣಾಗತನಾಗು, ನನ್ನನ್ನು ನೆನೆಸು. ಆವಾಗ ಯಾವ ಲೋಕನೂ ಡೈರೆಕ್ಟ್. ಸೊ ವಾಟ್ ಇಸ್ ಅ ಡೈರೆಕ್ಟ್ ವಿಲ್ ಸಿ ಇನ್ ದ ನೆಕ್ಸ್ಟ್. ಸೊ ದೇರ್ ಆರ್ ಡಿಫ್ರೆಂಟ್ ವರ್ಲ್ಡ್ಸ್ ಇನ್ ದ ಯೂನಿವರ್ಸ್. ಆ್ಯಂಡ್ ಒಂದು ಅರ್ಥ ಮಾಡ್ಕೊಳ್ರಿ, ಇದು ನಮ್ಮ
ನಮ್ಮ ಜಗತ್ತಂತೆ, ಇದು ನಮ್ಮದು ಪೃಥ್ವಿ, ನಮ್ದು ಇವೆಲ್ಲ ಲೋಕಗಳು, ಇದೆಲ್ಲ ಒಂದು ಇಂಥದ್ದು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಯೂನಿವರ್ಸಸ್ ಆರ್ ದೇರ್ ಎಕ್ಸಿಸ್ಟಿಂಗ್ ಇನ್ ದ ಕಾಸ್ಮೋಸ್. ಡಿಡ್ ಯು ಆಲ್ ನೋ ಅಬೌಟ್ ದಿಸ್? ಐ ಕೇಮ್ ಟು ಓನ್ಲಿ ನೋ ದಟ್ ದರ್ ಆರ್ ಮಿಲಿಯನ್ಸ್. ಆ್ಯಂಡ್ ಸೈನ್ಸ್ ಆಲ್ಸೋ ಹ್ಯಾಸ್ ಶೋನ್ ನಮ್ಮದು ಸೋಲಾರ್ ಸಿಸ್ಟಮಲ್ಲಿ ಪೃಥ್ವಿ ಮತ್ತು ಪ್ಲ್ಯಾನೆಟ್ಸು, ಅ ಸನ್, ದೆನ್ ಆಲ್ ದ ಪ್ಲ್ಯಾನೆಟ್ಸ್, ಅದೊಂದು ಸೌರಮಂಡಲ. ಅಂಥ ಎಷ್ಟೋ ಸೌರಮಂಡಲ ಸೋಲಾರ್ ಸಿಸ್ಟಮ್ ಸೇರಿ ಒಂದು ಗ್ಯಾಲಕ್ಸಿ ಆಗ್ತದೆ. ಕರೆಕ್ಟಾ? ಯು ಹರ್ಡ್ ಅಬೌಟ್ ದಟ್? ಆ್ಯಂಡ್ ಅವರ್ ಗ್ಯಾಲಕ್ಸಿ ಇಸ್ ಕಾಲ್ಡ್ ಆಸ್ ಎ ಮಿಲ್ಕಿ ವೇ. ಸೊ ಅಂಥವು ಎಷ್ಟೋ ಮಿಲ್ಕಿ ವೇಸ್, ಅಂಥವು ಎಷ್ಟೋ ಮಿಲ್ಕಿ ವೇಸು, ಎಷ್ಟೋ ಸನ್ಗಳು, ಸೂರ್ಯಗಳು, ಪೃಥ್ವಿನೂ ಸಾಕಷ್ಟವಂತ. ಆಮೇಲೆ ದ ಸೈನ್ಸ್ ಹ್ಯಾಸ್ ಪ್ರೆಡಿಕ್ಟೆಡ್, ಆಸ್ಟ್ರಾನಮಿಸ್ಟ್ಸ್ ಹ್ಯಾವ್ ಟೋಲ್ಡ್ ದೇರ್ ಇಸ್ ಲೈಫ್ ಆನ್ ಅರ್ತ್, ಸೆವರಲ್ ಅರ್ತ್ಸ್ ಆರ್ ಫೌಂಡ್ ಇನ್ ದ ಕಾಸ್ಮೋಸ್. ಅವರ್ಸ್ ಇಸ್ ನಾಟ್ ದ ಓನ್ಲಿ ಅರ್ತ್, ದೇರ್ ಆರ್ ಸೋ ಮೆನಿ ಸಚ್ ಅಂಥದ್ದು. ಅಂದರೆ ಇದೊಂದು ಯೂನಿವರ್ಸ್, ಇನ್ನೊಂದು ಯೂನಿವರ್ಸ್, ಇನ್ನೊಂದು. ಸೊ ನಮಗದು ಕಲ್ಪನಾತೀತವಾದಂತಹ ಸೃಷ್ಟಿ ಅದು. ಆಮ್ ಐ ಕ್ಲಿಯರ್ ಆಲ್ ಆಫ್ ಯು? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಕ್ಲಿಯರ್? ಅದು ಸೃಷ್ಟಿ. ಅವನು ಏನು ಹೇಳ್ತಾ ಇದ್ದಾನೆ ಕೃಷ್ಣ ಅಂತಂದರೆ, ಇಷ್ಟೊಂದು ಲೋಕಗಳು ಮತ್ತು ಅಷ್ಟೊಂದು ಯೂನಿವರ್ಸಸ್ ಅವಲ್ಲ, ಅಷ್ಟೊಂದು ಜಗತ್ತುಗಳು, ಅಷ್ಟೊಂದು ಯೂನಿವರ್ಸು ಅವೆಲ್ಲ ಇದೆ ಅಲ್ಲಿ. ಆದ್ದರಿಂದ ನೀನು ಪುನರ್ಜನ್ಮವನ್ನು ನೀನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಒನ್ ವೇ ಟು ಗೆಟ್ ಓವರ್ ದಿಸ್ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಈಸ್ ಟು ಅಟೈನ್ ಮೀ. ನನ್ನನ್ನು ಪಡೆದುಕೊಳ್ಬೇಕು, ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನನ್ನು ಅನುಭವಿಸಬೇಕು. ಸೊ ದ್ಯಾಟ್ ಈಸ್ ದ ಜರ್ನಿ ವಿಚ್ ವಿ ಆರ್ ಆಲ್ ಫಾಲೋಯಿಂಗ್ ನಾವು. ಈ ಆಧ್ಯಾತ್ಮಿಕ ಜರ್ನಿಯೇ ಒಂದು ಇಂಟ್ರೆಸ್ಟಿಂಗ್ ಆಗಿ ಬಹಳ ರುಚಿಕರವಾದಂಥ, ಇಟ್ ಈಸ್ ವೆರಿ ಸ್ವಾರಸ್ಯಕರವಾದಂಥದ್ದು. ಬಟ್ ದಿಸ್ ಇಸ್ ನಾಟ್ ದ ಎಂಡ್. Just because we do satsang, just because we do japa, that is not enough. There's a long way to go. But definitely it is, we are on the path. But he's again and again is giving us the solutions that go beyond. Innu push yourself. So attain me. Matte ಹೇಳ್ತಾನೆ. So this is one from this shloka. ಏನಂತಂದರೆ, universes, infinite universes, and there are different lokas. And ನೀನು ಒಳ್ಳೆ ಕರ್ಮವನ್ನು ಮಾಡ್ತಾ ಹೋದಂಗೆ ನಿನಗೆ ಒಳ್ಳೆ ಏನು ಸಿಗ್ತದೆ ಅಂತಂದರೆ ಲೋಕಗಳು ಸಿಗ್ಬೋದು. ಬಟ್ ದ್ಯಾಟ್ ಈಸ್ ನಾಟ್ ಇನಫ್. ಯು ನೀಡ್ ಟು ಕಮ್ ಬ್ಯಾಕ್ ಆ್ಯಂಡ್ ಅಗೇನ್ ಯು ಹ್ಯಾವ್ ಟು, ನಿನ್ನ ಪ್ರಯತ್ನವನ್ನು ನೀನು ಮಾಡ್ತಾ ಇರಬೇಕು. ಏನು ಪ್ರಯತ್ನ ಮಾಡಬೇಕು? ಭಗವಂತನ ಪಡೆದುಕೊಳ್ಬೇಕು. ವಾಟ್ ಈಸ್ ದ ಬೆಸ್ಟ್ ಕೀವರ್ಡ್ ವೆನ್ ವಿ ಸೇ ಭಗವಂತನ ಪಡೆದುಕೊಳ್ಳಿಕ್ಕೆ? ವಾಟ್ ಈಸ್ ದ ಬೆಸ್ಟ್ ಕೀವರ್ಡ್ ಆರ್ ಬೆಸ್ಟ್ ವೇ? ವಾಟ್ ವಿ ಶುಡ್ ಡೂ? ಅಪಿಯರ್ಸ್ ಈಸಿ, ಬಟ್ ಇಟ್ ಈಸ್ ನಾಟ್ ಈಸಿ. ವಾಟ್ ವಿ ಶುಡ್ ಡೂ? ನಾವು ದಿನನಿತ್ಯ ಏನು ಮಾಡ್ಬೋದು? This we should keep repeating. Indira? Meditation or japa. Meditation. And meditation. Then, afterwards, throughout the day, what we can do? Surrender. Japa. Surrender. Underline this word. Surrender is a key word. Surrender will reduce your ego completely. Surrender means that nothing is mine. All is yours. Don't take the credit to yourself. Just surrender. Mam anusmara yudhyacha. This is, remember by heart this. Mam anusmara yudhyacha. In the previous shlokas also. Remember me and fight. Remember me and do your duties. Do your responsibilities. But always remember me. ಸ್ವಾಮಿ ಈಶ್ವರಾನಂದ ಅಂತ ಇವತ್ತು ವೇದಾಂತ ಕೇಸರಿ ಅಂತೇಳಿ ರಾಮಕೃಷ್ಣ ಮಠ ಕಲ್ಕತ್ತಾದೊಂದು ಪಬ್ಲಿಕೇಶನ್ ಇದೆ, ಅವ್ರದ್ದೊಂದು ಇದು ಬರ್ತದೆ ಜರ್ನಲ್. ಸೊ ಸ್ವಾಮಿ ಈಶ್ವರಾನಂದ ಅಂತ ಒಬ್ಬರಿದ್ರಂತೆ. ಅವರ ಶಿಷ್ಯಂದರು ಮೈಸೂರು ಮಠದೊಳಗೆ, ಮೈಸೂರಿಯನ್ನೇ ಅವರು, ಸ್ವಾಮೀಜಿ ಅವರ ಹೆಸರು ಜಿತಕಾಮಾನಂದ ಅಂತ, ಅವರು ಬರೆದಿದ್ದಾರೆ, ಹೀಸ್ ಡಿಸೈಪಲ್. ಸೊ ಕೃಷ್ಣ ಮಾಮ್ ಅನುಸ್ಮರ ಯುದ್ಧಚ, ಇಟ್ ವಾಸ್ ದೇರ್ ಇನ್ ದ ಲಾಸ್ಟ್ ಸೆಷನ್ ವಿ ಡಿಸ್ಕಸ್ ದಿಸ್ ಅಲ್ವಾ. ಮಾಮ್ ಹಿಂದಿನ ಫಸ್ಟ್ 10 ಶ್ಲೋಕದೊಳಗೆ ಬರ್ತದೆ. ಸೊ ಕೃಷ್ಣ ಸೇಸ್ ರಿಮೆಂಬರ್ ಮೀ ಆ್ಯಂಡ್ ಫೈಟ್, ರಿಮೆಂಬರ್ ಮೀ ಆ್ಯಂಡ್ ಫೈಟ್. ವಿ ಡಿಸ್ಕಸ್ಡ್ ಅಬೌಟ್ ದ್ಯಾಟ್. ಕ್ಯಾನ್ ವಿ ಡೂ ಮಲ್ಟಿ ಟಾಸ್ಕಿಂಗ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ. ಅದೇ ರೀತಿ ಅವರು ಕೇಳಿಸು, ಸ್ವಾಮೀಜಿ ಕೃಷ್ಣ ಮಸ್ಟ್ ಹ್ಯಾವ್ ಡನ್ ಅ ಮಿಸ್ಟೇಕ್, ಹೌ ವಾಸ್ ಇಟ್ ಪಾಸಿಬಲ್ ಅಂತ. ಸೊ ಅದಕ್ಕೆ ಅವರು ಸ್ವಾಮೀಜಿ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ ಶಿಷ್ಯರಿಗೆ. ಏನಪ್ಪ ಅಂದರೆ, ನೀನು ದಿನಾಲೂ ನನ್ನ ರೂಮು ಟೇಬಲ್ ಎಲ್ಲ ಸ್ವಚ್ಛ ಮಾಡುವಂತ. ಅವರು ಬ್ರಹ್ಮಚಾರಿಗಳೇ, ಅವರು ಸನ್ಯಾಸ ತೊಗೊಳಿಕ್ಕೆ ಬಂದವರು. ಸೊ ಮೊದಲೇ ದಿವಸ ಎಲ್ಲ ಮಾಡಿದ್ರಂತೆ. ಸೆಕೆಂಡ್ ಡೇ ಅವ್ರು ಮಾಡ್ತಿರ್ಬೇಕಾದ್ರೆ ಇವರು ಟೀಚರು ಬಾಗಿಲ ಹತ್ರ ಬಂದು ನಿಂತು ನೋಡ್ತಿದ್ರಂತೆ. ಇವರು ಶಿಷ್ಯ ಅವ್ರು ನೋಡ್ಕೊಂಡು ನೀಟಾಗಿ ಮತ್ತೆ ಮಾಡೋದು. ಮತ್ತು ಥರ್ಡ್ ಡೇ ಮತ್ತೆ, ಫೋರ್ತ್ ಡೇ ಗುರು ಬಂದು ಕೇಳಿದ್ರಂತೆ, ಅಲ್ಲಪ್ಪ ಮೊದಲೇ ದಿವಸಕ್ಕಿಂತಲೂ ಸೆಕೆಂಡು ಮತ್ತು ಥರ್ಡ್ ಡೇ ಇಟ್ ವಾಸ್ ಮಚ್ ಕ್ಲೀನರ್, ವೈ ಇಟ್ ವಾಸ್ ಲುಕಿಂಗ್ ಮಚ್ ನೀಟರ್, ಮಚ್ ಕ್ಲೀನರ್. ಇಲ್ಲ ಸ್ವಾಮೀಜಿ, ಯು ಆರ್ ಅಬ್ಸರ್ವಿಂಗ್ ಮೀ, ಸೊ ಐ ಥಾಟ್ ಐ ಶುಡ್ ಡೂ ಬೆಟರ್ ಅಂತ ಶಿಷ್ಯ ಹೇಳಿದ್ನಂತೆ. First day you were not there and I did my work correctly. But second day when you came and observed, I thought I should do it better. So he said, exactly like this. God is observing you
ಈಸ್ ವಿದಿನ್ ಅಸ್, ಇಸಂಟ್ ಇಟ್? ಗಾಡ್ ಈಸ್ ವಿದಿನ್ ಅಸ್. ಫಸ್ಟ್ 7ನೇ ಅಧ್ಯಾಯದಾಗ ಹೇಳಿದಾನಲ್ಲ ಅವನು, ಪ್ರತಿಯೊಂದು ಜೀವದಲ್ಲಿಯೂ ನಾನು ಕಾನ್ಷಿಯಸ್ನೆಸ್ ಆಗಿದ್ದೀನಿ. ಎವ್ರಿ ಜೀವ, ವೆದರ್ ಇಟ್ ಈಸ್ ಆ್ಯನಿಮಲ್, ಪ್ಲಾಂಟ್, ಹ್ಯೂಮನ್ ಬೀಯಿಂಗ್, ಎನಿ ಲಿವಿಂಗ್ ಬೀಯಿಂಗ್, ಐ ಆಮ್ ದೇರ್. ಸೊ ಹಿ ಈಸ್ ವೆರಿ ಮಚ್ ವಿದಿನ್ ಅಸ್. ಸೊ ಹಿ ಈಸ್ ಅಬ್ಸರ್ವಿಂಗ್ ಅಸ್. ಆ್ಯಂಡ್ ಬಿಕಾಸ್ he is observing, when you know somebody is observing, you will obviously do. So but you must remember that he is observing. ಆ ಶಿಷ್ಯ ಗುರು ನೋಡ್ದ ಅವನು. ಗುರುವನ್ನು ನೋಡಿರಲಿಲ್ಲ ಅಂತಂದರೆ ಸರಿಯಾಗಿ ಮಾಡ್ತಿದ್ನೋ ಇಲ್ಲ, ಗುರು ನೋಡ್ದ ಅವನು, ನೋಡಿಬಿಟ್ಟು ಕೆಲಸ ಮಾಡ್ತಾ ಇದ್ದ. ಓ, ನಮ್ಮ ಟೀಚರ್ ಇಲ್ಲೇ ಇದ್ದಾರೆ. ಸೊ ದ್ಯಾಟ್ ವೇ ವಿ ಮಸ್ಟ್ ಬಿಕಮ್ ಕಾನ್ಷಿಯಸ್ ಆಫ್ ಅವರ್ ಕಾನ್ಷಿಯಸ್ನೆಸ್, ಬಿಕಮ್ ಕಾನ್ಷಿಯಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್ ವಿದಿನ್ ಅಸ್ ಆ್ಯಂಡ್ ವರ್ಕ್. ರಿಮೆಂಬರ್ ಆಲ್ವೇಸ್ ದಟ್ ಸಂಬಡಿ ಈಸ್ ಅಬ್ಸರ್ವಿಂಗ್, ಸಂಬಡಿ ಈಸ್ ವಿತ್ ಮೀ. ಶಾರದಾ ದೇವಿಯವ್ರಿಗೂ ಹಾಗೆ ಅನ್ನಿಸ್ತಿತ್ತಂತೆ, ಯಾರೋ ನನ್ನ ಜೋಡಿ ಕಾಯಮಾಗಿದ್ದಾರೆ, ಸಂಬಡಿ ಈಸ್ ವಿತ್ ಮೀ ಅಂತ. ಶಿ ವಾಸ್ ಅ ರಿಯಲೈಸ್ ಸೋಲ್, ಬಟ್ ಸ್ಟಿಲ್ ಶಿ ಯೂಸ್ ಟು ಟೆಲ್ ಪೀಪಲ್ ಆಲ್ವೇಸ್ ಸಂಬಡಿ ಈಸ್ ವಿತ್ ಮೀ. ದಟ್ ಫೀಲಿಂಗ್ ವಿ ಶುಡ್ ಹ್ಯಾವ್, ಆ್ಯಂಡ್ ದೆನ್ ವಿ ಶುಡ್ ಡೂ. ಸೊ ದ್ಯಾಟ್ ವಿಲ್ ವಿತ್ ದಿಸ್ ವಿ ವಿಲ್ ಅಟೈನ್ ಹಿಮ್. ಈ ರೀತಿ ಮಾಡಿದಾಗ, ದ್ಯಾಟ್ ಮೀನ್ಸ್ ಒನ್ ಸ್ಟೆಪ್ ಅಬೌವ್ ಡೂಯಿಂಗ್ ದ ಗುಡ್ ಥಿಂಗ್ಸ್. ಡೂ ದ ಗುಡ್ ಕರ್ಮ, ಬಿ ಕಂಪ್ಯಾಷನೇಟ್, ಬಿ ಎಂಪಥೆಟಿಕ್, ಬಿ ಸಿಂಪಥೆಟಿಕ್, ಹೆಲ್ಪ್ ಪೀಪಲ್. Along with that, one higher step would be to remember him always and do your work. That will take you to God. That is a step towards moksha. Next, sahasra yuga paryantam arhyat brahmano viduhu ratrim yuga sahasrantam te ho ratra vido janaha. ಇದು ಸ್ವಲ್ಪ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸಹಸ್ರ ಯುಗ ಪರ್ಯಂತಂ ಅಂದರೆ ಏನು ಹೇಳ್ತಾನೆ ಅಂದರೆ, ಹಿ ಈಸ್ ಗಿವಿಂಗ್ ಸಮ್ ಸಹಸ್ರ ಯುಗ ಪರ್ಯಂತಂ ಅರ್ಹತ್ ಬ್ರಹ್ಮಣೋ. ಒಂದು ಬ್ರಹ್ಮ ಅಂದರೆ ಹಿಯರ್ ಬ್ರಹ್ಮ ವಿಷ್ಣು ಮಹೇಶ್ವರ. ಅಗೇನ್ ಅಂಡರ್ಸ್ಟ್ಯಾಂಡ್, ಬ್ರಹ್ಮ ಈಸ್ ದ ಕ್ರಿಯೇಟರ್. ಹಿ ಹ್ಯಾಸ್ ಬಿ, ಅವನಿಗೆ ಬ್ರಹ್ಮದೇವರಿಗೆ ಪರಬ್ರಹ್ಮ ಸ್ವಲ್ಪ ಇದನ್ನು ಕೊಟ್ಬಿಟ್ಟು, ಏನದು ಪವರ್ಸ್ ಕೊಟ್ಟು, he has made him the creator. Understand this. There is super conscious which is imperishable, everything. Then comes Brahma the creator. Brahma the creator is living in Brahma Loka. He has 100 years ante life. Brahma, like us, he is born to live for 100 years. But his 1 year is equivalent to what? ಅವ್ರು ಹೇಳ್ತೀನಿ ನೋಡ್ರಿ, ಅವ್ರದ್ದು 1000 ಸೈಕಲ್ಸ್ ಆಫ್ ಯುಗ ಇಸ್ 1 ಡೇ ಆಫ್ ಬ್ರಹ್ಮ. ನಮಗೆ 4 ಯುಗಗಳು, ನಿಮಗೆ ಗೊತ್ತಾ? ಅದು 4 ಯುಗಗಳ ಬಗ್ಗೆ ಕೇಳಿದಿರಲ್ಲ. ಈಗ ನಾವಿರೋ ಅಂಥದ್ದು ಯಾವುದು? ಈಗ ಇದ್ದದ್ದು ಯಾವ ಯುಗ? ಇದು ಯಾವ ಯುಗ? ಕಲಿಯುಗ ಅಲ್ವಾ? ಹಾಂ, ಕಲಿಯುಗ. ಅದೇ ರೀತಿ ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಇವೆಲ್ಲ 4 ಯುಗಗಳು ಆದದ್ದು. ದ್ವಾಪರ ಯುಗದೊಳಗೆ ಕೃಷ್ಣ ಇದ್ದದ್ದು, ತ್ರೇತಾಯುಗದೊಳಗೆ ರಾಮ ಇದ್ದದ್ದು. ಸೊ ಈ ರೀತಿ 4 ಯುಗಗಳು ಅವ್ರದ್ದು. ಅದು ಎಷ್ಟು ವರ್ಷ ನಡೀತು ಅಂತ ಹೇಳ್ತೀನಿ ನಿಮ್ಗೆ. ಕಲಿಯುಗ ಆಗಿದ್ದು 4,32,000 ವರ್ಷಗಳಿತ್ತಂತ. 4,32,000 years ಈಸ್ ಕಲಿಯುಗ, ಆ್ಯಂಡ್ ವಿ ಆರ್ ಥ್ರೂ ದ್ಯಾಟ್, ಅಂದರೆ ನಡೀತಾ ಇದೆ ಈಗ. ಸತ್ಯಯುಗ ಇದ್ದದ್ದು 17 ಲಕ್ಷ ಚಿಲ್ಲರೆ. ಆಮೇಲೆ ತ್ರೇತಾಯುಗ 12 ಲಕ್ಷ ವರ್ಷಗಳು ನಾನು ಹೇಳ್ತಾ ಇದ್ದೀನಿ. ದ್ವಾಪರ ಯುಗ 8 ಲಕ್ಷ, ಕಲಿಯುಗ 4 ಲಕ್ಷ. ಈ ರೀತಿ ಲಕ್ಷ ವರ್ಷಗಳು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮ್ಯಾಥಮ್ಯಾಟಿಕ್ಸ್. ವೈ ಐ ಆಮ್ ಟೆಲಿಂಗ್ ಯು ಇಸ್, ಇದನ್ನೆಲ್ಲ ನೋಡಿದಾಗ ನಾವು ಎಂಥ ಕ್ಷುಲ್ಲಕವಾಗಿದ್ದೀವಿ. ಇದು ಮಹತ್ತರವಾದಂತಹ ಸೃಷ್ಟಿ ಒಳಗೆ ಮನುಷ್ಯನ ಜನ್ಮ ಇಷ್ಟೇ, ಒಂದು ಇರುವಿಕ್ಕಿಂತ ಕಡಿಮೆ. ಹಂಗದ ಇದು ಸೃಷ್ಟಿ ಇದು. ಆ್ಯಂಡ್ ದಿಸ್ ಈಸ್ ಟೋಲ್ಡ್ ಬೈ ನಾಟ್ ಮೀ, ವೇದಾಸ್ ಹ್ಯಾವ್ ಡಿಸ್ಕ್ರೈಬ್ಡ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ಒಂದು ಸೈಕಲ್ ಆಫ್ 4 ಯುಗಾಸ್. 4 ಯುಗಾಸ್ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಮತ್ತು ಸತ್ಯಯುಗ. ಇವು ಸೈಕಲ್ ಆಗ್ತಾನೇ ಇರ್ತದೆ. ವಿ ಹ್ಯಾವ್ ಜಸ್ಟ್ ಕಮ್ ಫ್ರಮ್ ದ್ವಾಪರ ಯುಗ. ವಿ ಹ್ಯಾವ್ ಜಸ್ಟ್ ಕಮ್ ಅಲ್ವಾ, ಮಹಾಭಾರತ ಲಾಸ್ಟ್ 4,000-5,000 years ಬ್ಯಾಕ್ ವಿ ಹ್ಯಾಡ್ Mahabharata. Then Kali-yuga started. So before that was Treta-yuga, before that was Satya-yuga. After Kali-yuga, again it will start. The cycles, it will go on like this. ಇಂಥದ್ದು 1,000 ಸೈಕಲ್ ಆದರೆ ಅದು ಬ್ರಹ್ಮನ 1 ದಿನ ಅಂತ. ಇಂಥ 1000 ಸೈಕಲ್. ಸೊ ಎಲ್ಲ ಕೂಡಿಸಿದ್ರೆ ಅದು ಎಷ್ಟು ಬಿಲಿಯನ್ಸ್ ಅದು. ಇಟ್ ವಿಲ್ ಬಿ ಬಿಲಿಯನ್ ಇಯರ್ಸ್, 4.32 ಬಿಲಿಯನ್ ಇಯರ್ಸ್ ಅಂತ ಎಲ್ಲ ಪಬ್ಲಿಕೇಶನ್ಸ್ ಇದೆ, ಕಾಮೆಂಟ್ರಿ ಇದೆ. ಐ ಹ್ಯಾವ್ ರೆಫರ್ಡ್ ದಿಸ್. 4.32 ಬಿಲಿಯನ್ ಇಯರ್ಸ್ ಅಂದರೆ 1 ಕಲ್ಪ ಅಂತೆ, ಅಂದರೆ 1000
ಮಹಾಯುಗ 1000 ಸೈಕಲ್ಸ್ ಆಫ್ ಮಹಾಯುಗ, ಆಲ್ 4 ಯುಗಾಸ್ ಕಂಬೈನ್. 1000 ಈ ಥರ ಸೈಕಲ್ ಆದರೆ ಬ್ರಹ್ಮನ ಒಂದು ಇಟ್ ಈಸ್ ಜಸ್ಟ್ 1 ಡೇ ಆಫ್ ಬ್ರಹ್ಮ. ಅಂಥದ್ದು 100 ಇಯರ್ಸ್ ಆಗ್ತದೆ. ಅವನು ಇದ್ದ ಮೇಲೆ ಪ್ರಳಯ ಆಗ್ತದೆ, ಮತ್ತೆ ಸೃಷ್ಟಿ, ಈ ರೀತಿ ನಡೀತಾ ಇರ್ತದೆ ಅಂತ ಜೀವನ. ಸೊ ಇಟ್ ಈಸ್ ಸಚ್ ಅ ಸ್ಮಾಲ್ ಥಿಂಗ್. ಅಂದರೆ ನಾವು ಆ ಬ್ರಹ್ಮನಿಗೆ ಒಂದು ದಿವಸ ಅಂದರೆ ಇಷ್ಟು 4.3 ಬಿಲಿಯನ್ ಇಯರ್ಸ್ ಒಂದು ದಿವಸ. ಆ ದಿವಸ ಒಳಗೆ ನೆಕ್ಸ್ಟ್ ಶ್ಲೋಕ, ಸೊ ಸಹಸ್ರಯುಗ ಪರ್ಯಂತಂ ಅರ್ಹದ್ ಬ್ರಹ್ಮಣೋ ವಿದು. ಇದನ್ನು ನೀವು ತಿಳ್ಕೋಬೇಕು. ರಾತ್ರಿಂ ಯುಗ ಸಹಸ್ರಾಂತಂ ತೇ ಅಹಹ ರಾತ್ರ ವಿದೋ ಜನಾಹ. ಅಂದರೆ ಇದರ ಅರ್ಥ ಏನು? ಜನ ಇದನ್ನು ತಿಳ್ಕೋಬೇಕು. ಏನನ್ನು ತಿಳ್ಕೋಬೇಕು ಅಂತಂದರೆ, ಇಷ್ಟು ಬಿಲಿಯನ್ಸ್ ವರ್ಷ ಆದಮೇಲೆ ಅದು ಬ್ರಹ್ಮನಿಗೆ ಒಂದು ದಿನ, ಆಮೇಲೆ ಅಷ್ಟೇ ವರ್ಷಗಳು ಅವನ ಒಂದು ರಾತ್ರಿ. ಇಷ್ಟು ವರ್ಷಗಳಾದಮೇಲೆ ಅವನು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಮ್ಯಾನಿಫೆಸ್ಟ್ ಆಗ್ತದಂತೆ. ಯುಗಗಳು ಮ್ಯಾನಿಫೆಸ್ಟ್ ಅಂದರೆ ದೇ ಸ್ಟಾರ್ಟ್ ಶೋಯಿಂಗ್ ಒನ್ ಆಫ್ಟರ್ ಒನ್. ಆಮೇಲೆ ರಾತ್ರಿ ಆದಂಗೆ ದೇ ಬಿಕಮ್ ಅನ್ಮ್ಯಾನಿಫೆಸ್ಟೆಡ್, ದೇ ಗೋ ಬ್ಯಾಕ್ ಟು ಹಿಮ್. ಆಲ್ ದೀಸ್ ಯುಗಾಸ್ ದೇ ಗೋ ಬ್ಯಾಕ್ ಟು ಹಿಮ್. ಅಂದರೆ ಪ್ರಳಯ ಥರನೇ ಅದು, ದೇ ಗೋ ಬ್ಯಾಕ್ ಟು ಹಿಮ್. ಮತ್ತೆ ಬೆಳಗ್ಗೆ ಆದ ತಕ್ಷಣ ಅವನ್ನೆಲ್ಲ ಸೃಷ್ಟಿ ಮಾಡಿದಂತೆ. ಈ ಥರ ನಡೀತಾ ಇರ್ತದೆ ಇದು ಜೀವನ. ಇದು ಎಲ್ಲೇ ಬ್ರಹ್ಮನ್ ಲೆವೆಲ್ಗೆ ಇದ್ದೀವಿ ನಾವು, ನಾಟ್ ಪರಬ್ರಹ್ಮನ್. ಸೊ ದಿಸ್ ಈಸ್ ದ ಅಥಾರಿಟಿ ಆರ್ ಪವರ್ ಗಿವನ್ ಬೈ the super conscious or that Parabrahman who is eternal to Brahma. Are you all clear about this? Now I am just explaining what has been told by in the Gita only. Anything you want to add or ask anything here? So in continuation he says ishtu. Now he says thousands of cycles make one day for Brahma. Thousands of cycles of ಮಹಾಯುಗ, ಕಾಂಬಿನೇಷನ್ ಆಫ್ ಆಲ್ 4 ಯುಗಾಸ್. ಅಂಥದ್ದು 1000 ಚಕ್ರಗಳಿಂದ ಬ್ರಹ್ಮನ ಒಂದು ದಿನ ಆಗ್ತದೆ. ಮತ್ತು ಅವನೇನು ಹೇಳ್ತಾನೆ ಈಗ, ಅದೇ ನಾನು ಹೇಳ್ದಂಗೆ ನೆಕ್ಸ್ಟ್, ಅವ್ಯಕ್ತಾತ್ ವ್ಯಕ್ತಯ ಸರ್ವ ಪ್ರಭವಂತಿ ಅಹಹ ಆಗಮೆ. ಅಹಹ ಅಂದರೆ ಡೇ ಟೈಮ್, ಆಗಮೆ ಬೆಳಕು ಹರಿದಂಗೆ, ಬ್ರಹ್ಮನ ಬೆಳಕು ಹರಿದಂಗೆ ಅನ್ಮ್ಯಾನಿಫೆಸ್ಟೆಡ್ ನಥಿಂಗ್ ವಾಸ್ ದೇರ್, ಇಟ್ ಸ್ಟಾರ್ಟ್ಸ್ ಮ್ಯಾನಿಫೆಸ್ಟಿಂಗ್. ಮನುಷ್ಯರು ಅವರು ಇವರು ಎಲ್ಲ ಶುರು ಆಗ್ತಾರೆ. ಮತ್ತು ರಾತ್ರಿ ಆದಂಗೆ ಮತ್ತೆ ಅವ್ಯಕ್ತವಾಗ್ತದೆ. ಅವ್ಯಕ್ತ ಅಂದರೆ ಅನ್ಮ್ಯಾನಿಫೆಸ್ಟೆಡ್ ಅಂದರೆ ಡೋಂಟ್ ಸೇ ದೇ ಆರ್ ಡೆಡ್, ದೇ ಜಸ್ಟ್ ಗೋ ಇನ್ ಟು ವಾಟ್ ಈಸ್ ದಟ್ ಕಾಲ್ಡ್ ಆ್ಯಸ್ ಈಗ ಕೈಂಡ್ ಆಫ್ ಹೈಬರ್ನೇಷನ್ ಅಂತೀವಲ್ಲ, ಅದಕ್ಕೇನೋ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಸೊ ಕಾಣಿಸ್ತಾರೆ, ಎಲ್ಲ ಜೀವಗಳು ಬರ್ತವೆ, ಜೀವನವನ್ನು ನಡೆಸ್ತೀವಿ. ಮತ್ತು ಬ್ರಹ್ಮನ ಇದು ಆದ ಕೂಡಲೇ ಅವೆಲ್ಲ ವಾಪಸ್, ಅದೆಲ್ಲ ಮುಗಿದ ಕೂಡಲೇ ಪ್ರಳಯ ಆದಂಗೆ ದೇ ಗೆಟ್ ಬ್ಯಾಕ್ ಇನ್ ಟು ನೈಟ್. ಅಂದರೆ ಬ್ರಹ್ಮನ ಈ ಸೃಷ್ಟಿ ಅಂದರೆ ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿ ಅಂತಂದರೆ ಒಳಗಿದ್ದದ್ದು ಎಲ್ಲಿ ಹೋಗ್ತವೆ, ಒಳಗೆ ಬ್ರಹ್ಮನ ಕಡೆ ಎಲ್ಲಿ ಹೋಗ್ತಾವೆ ನಾವೆಲ್ಲ ಜೀವಗಳು, ದೇ ಆರ್ ಇನ್ ದ ಸಾಮ್ನಲೆಸೆಂಟ್ ಅಥವಾ ಸುಪ್ತ ಅಂದರೆ ನಾಟ್ ಮ್ಯಾನಿಫೆಸ್ಟೆಡ್ ಬಟ್ ದೇ ಆರ್ ಸ್ಟಿಲ್ ದೇರ್. ಅಂದರೆ ಫಾರ್ ಎಕ್ಸಾಂಪಲ್ ಮೈ ಸೋಲ್ ಗೋಸ್ ಇನ್ ಟು ಬ್ರಹ್ಮ ಆ್ಯಂಡ್ ದೆನ್ ಇಟ್ ಈಸ್ ಸ್ಟಿಲ್ ದೇರ್ ವಿತ್ ವಾಟ್, ನಂದು ಶರೀರ, ಈ ಶರೀರ ಇರೋದಿಲ್ಲ, ಆದರೆ ನನ್ನ ಆತ್ಮ ಅದ್ರ ಜೋಡಿ ಬಂದಂಥ ಕಾರ್ಯಕಾರಣ ಸೂಕ್ಷ್ಮ ಶರೀರ ಇರ್ತದಲ್ಲೇ. ಮತ್ತು ಅವನು ಸೃಷ್ಟಿ ಮಾಡಿದಾಗ ನಾನು ಮತ್ತೆ ಜೀವ ತಗೊಂಡು ನನ್ನ ಕರ್ಮವನ್ನು ಅನುಭವಿಸ್ಲಿಕ್ಕೆ ಬರ್ತೀನಿ ನಾನು. ಆರ್ ಯು ಆಲ್ ಕ್ಲಿಯರ್ ಅಬೌಟ್ ದಿಸ್? ನಮ್ಮ ಜೀವ ಅನ್ನೋದು ಯುಗಗಳಿಂದ ದಾಟ್ಕೊಂಡು ಹೋಗಿ ಪ್ರಳಯ ಆದರೂ ಕೂಡ when it goes back to him, it's called pralaya. So it's still there. It is, our karmas are not erased. That means you understand, for years together our janma marana, several years together it goes on happening. Am I clear about this? Are we clear? ಇಲ್ಲಾಂದ್ರೆ ಹೇಳ್ರಿ, ನಮ್ಮ ಹೇಳ್ತೀವಿ. Ma'am, not getting, ma'am. Not getting. Okay. ಈಗ it is just a what I should say ಕ್ಯಾಲ್ಕ್ಯುಲೇಷನ್. ಅಂದರೆ ಒಂದು ಯುಗದಲ್ಲಿ ಒಂದಿಷ್ಟು ಜನ, ರಾಮ ಹೀಗೆ ತ್ರೇತಾಯುಗದೊಳಗೆ ರಾಮಾಯಣ ನಡೀತು, ಆಯಿತಾ? ಅದರೊಳಗೆ ಒಂದಿಷ್ಟು ಜನ ಹುಟ್ಟಿದರು. ಆಮೇಲೆ ಅವರೆಲ್ಲ ಆ ತ್ರೇತಾಯುಗ ಮೀನ್ಸ್ ಇಟ್ ಈಸ್ ಅ ಡಿವಿಷನ್ ಆಫ್ ದ ಟೈಮ್. ಓಕೆ, ಸೋ ಮೆನಿ ಇಯರ್ಸ್ ವಿ ಕ್ಲಾಸ್ ಹಿಸ್ಟ್ರಿ ಯು ಕ್ಯಾನ್ ಸೇ.
So many years was this yuga. After that came Dwapar Yuga. After that came Kali Yuga. Then again Sat Yuga. So this is division. This is one cycle. Okay, one cycle. Adadmele the history repeats. This is how Srishti is done. Is that clear? Clear? Yes, ma'am. So who lives there? We are born, we take birth, we die, somebody dies here, somebody takes birth as animal, somebody takes birth as a king, somebody becomes a saint, depending on his karma. It continues like that. It continues through all the yugas, it continues through all the cycles of these yugas. Like that it keeps on happening, keeps on happening, keeps on happening. Okay. So when 1,000 cycles happen, then for some time they just become pralaya. Everything stops. Everything stops. The time taken for that stoppage is also 1,000 cycles ತರ ಅಷ್ಟು ವರ್ಷಗಳ ಕಾಲ ಬ್ರಹ್ಮ ಅದನ್ನು ಬ್ರಹ್ಮ ಅಲ್ಲ ಏನಂತಾರೆ ಬ್ರಹ್ಮನ್ ಸೃಷ್ಟಿ, ವಿಷ್ಣು ಸ್ಥಿತಿ, ಶಿವ ಅಂದ್ಕೊಳ್ರಿ. ಇನ್ನೊಂದು ಫಾರ್ಮ್ ಆಫ್ ಕ್ರಿಯೇಟ್ ಬ್ರಹ್ಮನ್ ಅಂದ್ಕೊಳ್ರಿ ಶಿವ. ಸೊ ಹಿ ವಿಲ್ ಪ್ರಳಯ ಮಾಡಿ ಡಿಸ್ಟ್ರಕ್ಟ್ ಅಂದರೆ ಝೀರೋ ಅಲ್ಲ, it will get resorbed back into Brahman ankodu. Is that clear? Yes or no? Yes, ma'am. Yes. Clear? So now ಹುಡ್ತೇವೆ, ಸಾಯ್ತೇವೆ, 1,000 cycles ಎಲ್ಲ ಆಯಿತು. ಅಷ್ಟರೊಳಗೆ ಯಾರೋ ಒಬ್ಬ ಜ್ಞಾನಿ ಅದ, ಬುದ್ಧ ಅದ ಅಂದರೆ ಅವನು ಲಿಬರೇಟೆಡ್ ಆದ. ಕೆಲವು ಮಂದಿ ಲಿಬರೇಟ್ ಆಗಿ ಹೋದರು. ಯಾರ್ಯಾರ ಕರ್ಮವನ್ನು ಲಿಬರೇಟ್ ಆಗಿಲ್ಲೋ ಮತ್ತು ಜನ್ಮ, ಹುಟ್ಟೋದು ಸಾಯೋದು ನಡೀತಾ ಇರ್ತದೆ. ಸೊ 1,000 ಸೈಕಲ್ಸ್ವರೆಗೂ ನಾವು ಇದ್ವಿ, ಹೀಗೆ ಹುಡ್ತಾ ಇದ್ವಿ ಅಂತ 1,000th ಸೈಕಲಿಗೆ ಬ್ರಹ್ಮ ಅದನ್ನು ವಾಪಸ್ ತೊಗೊಂಡ್ಬಿಡ್ತಾನೆ. ಸ್ವಲ್ಪ ಫಾರ್ ಮಿನಿಟ್ ಅಲ್ಲ, ಫಾರ್ ಹಿಮ್ ಇಟ್ಸ್ ಒಂದು ರಾತ್ರಿ, ಫಾರ್ ಅಸ್ ಇಟ್ ಇಸ್ ಅಗೇನ್ 4.3 ಬಿಲಿಯನ್ ಇಯರ್ಸ್ವರೆಗೂ ಎವ್ರಿಥಿಂಗ್ ಇಸ್ ಸ್ಟ್ಯಾಂಡ್ ಸ್ಟಿಲ್. 4.3 ಬಿಲಿಯನ್ ಅರ್ತ್ ಇಯರ್ಸ್, ಅವನಿಗೆ ಅದು ಒಂದು ರಾತ್ರಿ. ಮತ್ತೆ ಬೆಳಗ್ಗೆ ಹಿ ಮ್ಯಾನಿಫೆಸ್ಟ್ಸ್ ಎವ್ರಿಥಿಂಗ್. ವೆನ್ ದ್ಯಾಟ್ ಮ್ಯಾನಿಫೆಸ್ಟ್ನು ನಾವು ಯಾರ್ಯಾರು ಅಲ್ಲಿ ಒಳಗೆ ಸೇರ್ಕೊಂಡಿರ್ತೀವಿ ಮತ್ತೆ ಬರ್ತೀವಂತ. Again we come. Why we come? We come on the earth to do our karma. We carry that ಪುನರ್ಜನ್ಮದ್ದು ಮತ್ತೆ ಎಲ್ಲಿಗೆ ಬಿಟ್ಟಿದ್ವೋ ಅಲ್ಲಿಗೆ. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಮತ್ತೆ ಹೀಗೆ. ಸೊ ಯು ಅಂಡರ್ಸ್ಟ್ಯಾಂಡ್ ಫಾರ್ ಸೆವೆರಲ್ ಇಯರ್ಸ್ ಇಫ್ ಯು ಗೋ ಬೈ ದಿಸ್ ಥಿಯರಿ, ಮನುಷ್ಯನಿಗೆ ಜ್ಞಾನ ಬರದೇ ಹೋದರೆ ಬಿಲಿಯನ್ಸ್ ಆಫ್ ಇಯರ್ಸ್ ಯು ವಿಲ್ ಕೀಪ್ ಟೇಕಿಂಗ್ ಬರ್ತ್, ಗೋಯಿಂಗ್ ಟು ಬ್ರಹ್ಮ, ಕಮಿಂಗ್ ಬ್ಯಾಕ್, ಅಗೇನ್ ಟೇಕ್ ಬರ್ತ್, ಗೋಯಿಂಗ್ ಟು ಬ್ರಹ್ಮ, ಕಮಿಂಗ್ ಬ್ಯಾಕ್. ಯು ಮೇ ಗೋ ಟು ಡಿಫ್ರೆಂಟ್ ಲೋಕಾಸ್, ಬಟ್ ಅಗೇನ್ ಯು ಹ್ಯಾವ್ ಟು ಬಿ ಬಾರ್ನ್ ಓನ್ಲಿ. So Brahma takes all these worlds. It's not only Prithvi alla. Indraloka, Bhuvarloka, Suvarloka, higher devategalu kuda they go back, it seems. So this is how it works. Is that clear now? Salpa Yes, clear ma'am. aita? Kavita, is Yeah, that yeah. clear? Yeah? Okay. So this is the Srishti. Avyakta, Vyakta. Avyakta andre when we are all there. Manifestation, Vyakta. ಓಕೆ, ಅದಕ್ಕೆ ಹುಟ್ಟೋದು ಸಾವು ಅನ್ನೋದಿಲ್ಲ. ವ್ಯಕ್ತ ಯಾಮ ಪದ್ಮಜ, Dr. Pratibha, ಯಾ ಮಂಗಲ. one doubt, always we keep saying that according to our, what is that, karma, we are taking birth and all. But what they say, even the devas also are taking birth like that. Yeah, that is So what that I don't understand. Usually, like, devas are supposed to be very good and all. Why they are also taking birth? Then finally everyone has to attain liberation. Yeah, you're right. So, even Indra dies, it seems. Indra also has death. Brahma himself has death. 100 years ಆದಮೇಲೆ ಬ್ರಹ್ಮ ಮುಗೀತು, ಇನ್ನೊಂದು ಬ್ರಹ್ಮ ಸೃಷ್ಟಿ ಆಗ್ತಾನಂತ. Brahma also dies after 100 years. He also has to get liberated ante. Brahma also, this is what I have read and I have referred Swami Mukundanandji avrdu idu ide commentary. He is from ISKCON, very beautiful thing. Swami Sarvapriyananda avrdu Ramakrishna Ashram, and Vedanta, Parama Vedanta, that series of lectures given by Dr. Niman's Hospital ಅವ್ರ ಹೆಸರೇನು, ತಿಮ್ಮಪ್ಪ ಹೆಗ್ಡೆ. ಸೊ ಬಿಕಾಸ್ ಇಟ್ ವಾಸ್ ಲಿಟಲ್ ಕಾಂಪ್ಲೆಕ್ಸ್, ಐ ರೆಫರ್ಡ್ ಆಲ್ ದಿಸ್. ಸೊ ದಿಸ್ ಇಸ್ ಹೌ ಇಟ್ ಈಸ್. ದೇವತೆಗಳು ಕೂಡ ಒನ್ಸ್ ಇಂದ್ರ, ಐ ವಿಲ್ ಟೆಲ್ ಯು ಒನ್ ಸ್ಮಾಲ್ ಸ್ಟೋರಿ. ಇಂದ್ರ ವಾಸ್ ಕನ್ಸ್ಟ್ರಕ್ಟಿಂಗ್ ಅ ಬಿಗ್ ಹೌಸ್ ಇನ್ ಬಿಗ್ ಬಂಗ್ಲೋ ಇನ್ ದೇವಲೋಕ, ಇಟ್ ಸೀಮ್ಸ್. ದಿಸ್ ಇಸ್ ಅ ಸ್ಟೋರಿ ವಿಚ್ ಹ್ಯಾಸ್ ಕಮ್. ಹಿ ಹ್ಯಾಡ್ ಎಂಪ್ಲಾಯ್ಡ್ ಆ್ಯಂಡ್ ದ ನೇಮ್ ಆಫ್ ದಟ್ ಆರ್ಕಿಟೆಕ್ಟ್ ಆಲ್ಸೋ ವಿಶ್ವಕರ್ಮ ಅಂತೆ. ಅವನಿಗೆ ಇದನ್ನು ಮಾಡು ಅಂತ ಹೇಳ್ತಾ ಹೋದನು. ಅವನಿಗೆ ಇಷ್ಟು ಕಷ್ಟ ಆತಂದರೆ ಹಿ ವೆಂಟ್ ಟು ಬ್ರಹ್ಮ ಆ್ಯಂಡ್ ಹಿ ಟೋಲ್ಡ್ ಐ ಆಮ್ ಸಫರಿಂಗ್. ಯಾರೋ ಆರ್ಕಿಟೆಕ್ಟ್,
ದೆನ್ ಹಿ ಕಮ್ಸ್ ಆ್ಯಂಡ್ ಹಿ ಕಮ್ಸ್ ಆ್ಯಂಡ್ ಇಂದ್ರ ಸೇಸ್ ವೈ ಹ್ಯಾವ್ ಯು ಕಮ್ ಅಂದರೆ ಏನು ಮಾಡ್ತಾ ಇದೆಯಾ. ಅಲ್ಲಿ ಎಷ್ಟೋ ಆ್ಯಂಟ್ಸ್ ಬರ್ತಿತ್ತಂತೆ ಇಂದ್ರನ ಪ್ಯಾಲೇಸಿಗೆ. ಇವು ಎಲ್ಲಿದ್ದು ಬಂದು ಇವು ಆ್ಯಂಟ್ಸು ಅಂದರೆ ಇವೆಲ್ಲ ಹಿಂದಿನ ಜನ್ಮದಾಗ ಇಂದ್ರ ಆಗಿದ್ದು ಅಂತ ಹೇಳಿದ್ರಂತದನ್ನು. ಇದೊಂದು ಸ್ಟೋರಿ ಬಂದಿದೆ. ಹಿಂದಿನ ಜನ್ಮದಾಗ ಇಂದ್ರ ಆಗಿದ್ದು ಈಗ ಆ್ಯಂಟ್ ಆಗ್ಯಾವ ಅಂತಂದರೆ ದೇವತೆಗಳಿಗೂ ಈ ಪುನರ್ಜನ್ಮ ಅನ್ನೋದು ತಪ್ಪಿದ್ದಲ್ಲ, ಕರ್ಮ ಬಂಧನ ಅನ್ನೋದು ತಪ್ಪಿದ್ದಲ್ಲ. ಓನ್ಲಿ ಥಿಂಗ್ ಇಸ್ ಹೂಎವರ್ ಡಸ್, ದೇರ್ ಆರ್ ಸೋ ಮೆನಿ ಇಂದ್ರಾಸ್ ಇಟ್ ಸಿಮ್ಸ್ ಇನ್ ದ ಯೂನಿವರ್ಸ್. ಇಟ್ಸ್ ನಾಟ್ ಓನ್ಲಿ ಒನ್ ಇಂದ್ರ ಫಾರ್ ದಿಸ್ ಯೂನಿವರ್ಸ್. ದೇರ್ ಇಸ್ ಒನ್ ಮೋರ್ ಅರ್ತ್, ಒನ್ ಮೋರ್ ಇಂದ್ರ, ಒನ್ ಮೋರ್ ಬ್ರಹ್ಮ ಫಾರ್ another universe. This is what we have to understand. This whole cosmos is filled of replications of so many units. Each unit has got this Prithvi, 7 loka above, 7 loka below. Just like the science says, so many galaxies. And there is life in so many planets out there. So science has also justified this, substantiated with their evidence. And scriptures knew this long back, they say. This is what I have read. I spent quite some time in reading this because it was new for me also. But this is what they say. Devate. That's why he says, Brahma Loka. ಇಲ್ಲಿ ನೋಡ್ರಿ ಅವನು ಫಸ್ಟ್ ಶ್ಲೋಕ that only he says, no, ಆ ಬ್ರಹ್ಮ ಭುವನಲ್ ಲೋಕಃ ಪುನರಾವರ್ತಿನೋರ್ಜುನ. ನೀ ಬ್ರಹ್ಮಲೋಕಕ್ಕೆ ಹೋದರೂ ಪುನರ್ಜನ್ಮ ತಗೋಬೇಕು. ಅಂದರೆ ಬ್ರಹ್ಮಲೋಕದಾಗ ಇರೋರೆಲ್ಲರೂ ಯಾರು? ದೋಸ್ ಹೂ ಆರ್ ಗುಡ್ ಓನ್ಲಿ. ದೇ ಹ್ಯಾವ್ ಡನ್ ಗುಡ್ ಜಾಬ್, ಬಟ್ ದೇ ಆರ್ ನಾಟ್ ಲಿಬರೇಟೆಡ್. ದೀಸ್ ಆರ್ ದ ಟೂ ಥಿಂಗ್ಸ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. We are good people, we are enjoying, but liberation is beyond that goodness. You understood that? What leads to liberation? Little tough today. What leads to liberation? What should be the ultimate thing God is expecting apart from goodness? I want you all to answer. ಅಂದರೆ ನಾವು ಬರೀ ಒಳ್ಳೆ ಕೆಲಸ ಮಾಡಿದ್ರಲ್ಲ, ಮುಂದೆ Detachment and surrendering the desire. ಡಿಟ್ಯಾಚ್ಡ್ ಆ್ಯಂಡ್ ಸರೆಂಡರ್ ಅಲ್ವಾ? Constant thinking, constantly thinking. ಕಾನ್ಸ್ಟೆಂಟ್ ಥಿಂಕಿಂಗ್ ವಿಲ್ ಮೇಕ್ ಯು ದಟ್ ನೋ ಅಟ್ಯಾಚ್ಮೆಂಟ್. ನನಗೆ ದೇವ್ರು ಬಿಟ್ಟು ಬೇರೆ ಜಗತ್ನಾಗ ಏನೂ ಬೇಡ ಅಂದಾಗ ಲಿಬರೇಷನ್. ನನಗೆ ಐ ಲೈಕ್ ಓನ್ಲಿ ಹಿಮ್. ನನಗೆ ಬಂದು ಮಗನ ಬಾಜುಕಿಟ್ರು ನನಗೆ ಬೇಡ. ಐ ವಾಂಟ್ ಯು. ಐ ಡೋಂಟ್ ವಾಂಟ್ ಹಿಮ್. ಐ ಡೋಂಟ್ ವಾಂಟ್ ಮೈ ವೈಫ್. ಐ ಡೋಂಟ್ ವಾಂಟ್ ಮೈ ಹಸ್ಬೆಂಡ್. ಐ ಡೋಂಟ್ ವಾಂಟ್ ಪೊಸಿಷನ್. ನಥಿಂಗ್ ಮ್ಯಾಟರ್ಸ್ ಟು ಮೀ ಬಟ್ ಟು ಗೇನ್ ಯು ಅನ್ನೋದು ಯಾವಾಗ ಸಂತರ ಅದಕ್ಕೆ ಲಿಬರೇಟೆಡ್ ಆಗೋರು, ಅಂಥವರಿಗೆ ಲಿಬರೇಷನ್. ಆ ಸ್ಥಿತಿಗೆ ಹೋದಾಗ ಲಿಬರೇಷನ್ ಬರುತ್ತೆ. ಆ ಸ್ಥಿತಿ ಬರೋದು ಬಹಳ, ಯಾಕಂದರೆ ಅವನೇ ಮಾಯಾ ಅನ್ನೋದು ಹಾಕಿರ್ತಾನೆ, ಡಿಸ್ಟ್ರಾಕ್ಷನ್ ಹಾಕಿರ್ತಾನೆ, ಅಟ್ಯಾಚ್ಮೆಂಟ್ ಅವನೇ ಹಾಕಿರ್ತಾನೆ. ಅಗೇನ್ ಯು ಹ್ಯಾವ್ ಟು ಯೂಸ್ ಯುವರ್ ವಿಲ್ ಆ್ಯಂಡ್ ಸೇ ನೋ, ಐ ವೋಂಟ್ ಗೆಟ್ ಅಟ್ಯಾಚ್ಡ್. ವಾಟ್ ಈಸ್ ಅಟ್ಯಾಚ್ಮೆಂಟ್? ವೆನ್ ಯು ಕಾಂಟ್ ಲಿವ್ ವಿದೌಟ್ ಇಟ್. What is detachment? Today I am here, today I am in this college, I am having a big position, I am having big money. Tomorrow ಬ್ಯಾಗ್ ಇಟ್ಕೊಂಡು ಹೋಗು ಅಂದರೆ ಹೋಗ್ತಾ ಇರಬೇಕು ವಿದೌಟ್ ಎನಿ ದುಃಖ. ದಟ್ ಈಸ್ ಡಿಟ್ಯಾಚ್ಮೆಂಟ್. ದಟ್ ಈಸ್ ಲಿವಿಂಗ್ ಇನ್ ಇಕ್ವಾನಿಮಿಟಿ. ಇವತ್ತಿತ್ತು ನಾಳೆ ಇಲ್ಲ, ನಥಿಂಗ್ ವಿಲ್ ಹ್ಯಾಪನ್. ನಾಳೆ ಅರ್ಥಕ್ವೇಕ್ ಆಯಿತು, ವೆರಿ ಡಿಫಿಕಲ್ಟ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ಸ್ ಈಸಿ ಟು ಸೇ, ಡಿಫಿಕಲ್ಟ್ ಟು ಪ್ರಾಕ್ಟೀಸ್, ಬಟ್ ದ್ಯಾಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಸೊ ಅದು ಲಿಬರೇಷನಿಗೆ ಮುಕ್ತ ಆಗಲಿಕ್ಕೆ ಬೇಕು. ಅಲ್ಲಿವರೆಗೂ ಹೌಎವರ್ ಇಫ್ ಯು ಡೂ ಗುಡ್ ಥಿಂಗ್ಸ್, ರಿಮೆಂಬರ್ ಗಾಡ್ ಆಲ್ವೇಸ್, the coming births will be better and better. Definitely our miseries will come down because we won't take it as misery. Anything disturbs us, no, we will be jnani. We will become more matured. Our emotional quotient will go high. We will handle our stress in a better way. So misery which was misery for me 10 years back, today it's not misery. Likewise misery, ಆ ದುಃಖ ಈ ಜನ್ಮಕ್ಕೆ ಬಂದಿರುವಂಥ ದುಃಖ ಮುಂದಿನ ಜನ್ಮಕ್ಕೆ ಅದಷ್ಟು ದುಃಖಮಯ ಅನಿಸೋದಿಲ್ಲ. ಅಯ್ಯೋ ಇಷ್ಟೇ ತಾನೇ ಮಾಡಿದರೆ ಆತು ಬಿಡು, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತಿ ಅಂತೀವಿ ನಾವು ಎಲ್ಲರಿಗೂ. ಅಷ್ಟೇ ಯಾಕೆ ತಲೆ ಕೆಡಿಸ್ಕೋತಿ, ಭಗವಂತ ಇದ್ದಾನೆ ಬಿಡು. ಯಾಕಂದರೆ ಎವ್ರಿ ಟೈಮ್ ನಾವು ಭಗವಂತನ ಚಿಂತನೆ ಮಾಡಿ ಒಳ್ಳೆ ಕೆಲಸ ಮಾಡಿ ನಮ್ಮ 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 ಲೆವೆಲ್ ಮಾನಸಿಕ ಅವರ್ ಕಾನ್ಷಿಯನ್ಸ್ ವುಡ್ ಹ್ಯಾವ್ ಗಾಟ್ ಹೈಯರ್. ಸೊ ವಿ ವಿಲ್ ಹ್ಯಾಂಡಲ್ ಬೆಟರ್. ಸೊ ದ್ಯಾಟ್ ಈಸ್ ದ ಅಡ್ವಾಂಟೇಜ್. ಬಟ್ ಸ್ಟಿಲ್ ವಿ ಆರ್ ನಾಟ್ ಲಿಬರೇಟೆಡ್. ವಿ ಆರ್ ಲಿಬರೇಟೆಡ್ ವೆನ್ ವಿ ಟೋಟಲಿ ಅಂಡರ್ಸ್ಟ್ಯಾಂಡ್ Shankaracharya, Gautam Buddha. It can happen to any of you anytime, any of us also. So that is how he says ವ್ಯಕ್ತ ಬ್ರಹ್ಮನ ಸೃಷ್ಟಿ ಆತ. ಆಮೇಲೆ ನೆಕ್ಸ್ಟ್ ಶ್ಲೋಕದಾಗ ಏನು ಹೇಳ್ತೀವಿ, ಇನ್ನೂ ಜಾಸ್ತಿ ಇತ್ತು. ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಇನ್ ಟು ಟೂ ಮಚ್ ಆಫ್ ಕಾಂಪ್ಲಿಕೇಶನ್. ಸೋ ಮಚ್ ವಿ ಹ್ಯಾವ್ ಅಂಡರ್ಸ್ಟುಡ್. ಸೊ ದೆರ್ ಇಸ್ ಸಮಥಿಂಗ್ ಆಲ್ವೇಸ್, ದ ಹೋಲ್ ಯೂನಿವರ್ಸ್, ದ ಎಂಟೈರ್ ಮಲ್ಟಿಪಲ್ ಯೂನಿವರ್ಸಸ್ ಆರ್ ಫಂಕ್ಷನಿಂಗ್ ಲೈಕ್ ದಿಸ್. ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿ ಆಗ್ತದೆ, ಎಲ್ಲರೂ ಬರ್ತೀವಿ, ಆಮೇಲೆ ಕೆಲಸ ಮಾಡ್ತೀವಿ, ದೆನ್ ಪ್ರಳಯ ಆಗ್ತದೆ. ಆ ಪ್ರಳಯ ಆಗಬೇಕಾದ್ರೆ ಎಲ್ಲರೂ ಎಲ್ಲೆಲ್ಲಿರ್ತೀವೋ ಅದೇ ಸ್ಥಿತಿಯೊಳಗೆ ಒಳಗೆ ಹೋಗ್ತೀವಿ. ಆ್ಯಂಡ್ ಸಸ್ಪೆಂಡೆಡ್ ಆ್ಯನಿಮೇಷನ್, ಐ ವಾಂಟೆಡ್ ಟು ಯೂಸ್ ದಟ್ ವರ್ಡ್. ನಮ್ಮ ಮೆಡಿಕಲ್ನಲ್ಲಿ ಹೇಳ್ತೀವಲ್ಲ, ಸಸ್ಪೆಂಡೆಡ್ ಆ್ಯನಿಮೇಷನ್ ಅಂತ ಯೂಸ್ ಮಾಡ್ತೀವಲ್ಲ. ಸೊ ಎವ್ರಿಥಿಂಗ್ ಬಿಕಮ್ ಸ್ಟ್ಯಾಂಡ್ ಸ್ಟಿಲ್, ಬಟ್ ನಥಿಂಗ್ ಈಸ್ ಇರೇಸ್ಡ್. ಯುವರ್ ಕರ್ಮ ಈಸ್ ನಾಟ್ ಇರೇಸ್ಡ್. ಕರ್ಮ ಈಸ್ ವಿತ್ ಯು ಸ್ಟಿಲ್ ದೇರ್ ಇನ್ ಬ್ರಹ್ಮ. ದೆನ್ ಅಗೇನ್ ಯು ಕಮ್ ಬ್ಯಾಕ್. ಸೊ ದಿಸ್ ಇಸ್ ಹೌ ಇಟ್ಸ್ ವರ್ಕಿಂಗ್.
ಇದಾದಮೇಲೆ ಇನ್ನು ನಾನು ಜಾಸ್ತಿ ಇದೆ, ಬಟ್ ಐ ವಿಲ್ ನಾಟ್. ದೆನ್ ನೆಕ್ಸ್ಟ್ ಶ್ಲೋಕ, ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಸೊ ಏನು ಹೇಳ್ತಾನೆ, ಹೀಗೆ ಮಲ್ಟಿಟ್ಯೂಡ್ ಆಫ್ ಬೀಯಿಂಗ್ಸ್. ಗ್ರಾಮ ಅಂತಂದರೆ, ಗ್ರಾಮ ಅಂದರೆ ನಾವು ಹಳ್ಳಿ, ಗ್ರಾಮ ಅಂದರೆ ಬಂಚ್ ಆಫ್ ಪೀಪಲ್. ಹೀಗೆ ಜನಗಳು, ಇಷ್ಟೊಂದು ಜನ ಅಂದರೆ ಲಿವಿಂಗ್ ಬೀಯಿಂಗ್ಸ್. ಜನ ಅಂದರೆ ಪ್ರಾಣಿಗಳು ಕೂಡ, ಹುಟ್ಟೋದು ಸಾಯೋದು. ಭೂತ ಅಂದರೆ ಲಿವಿಂಗ್ ಬೀಯಿಂಗ್ಸ್, ಗ್ರಾಮ ಅಂದರೆ ಬಂಚ್ ಆಫ್ ಪೀಪಲ್. ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ, ಹುಟ್ತಾರೆ ಸಾಯ್ತಾರೆ, ಹುಟ್ತಾರೆ ಸಾಯ್ತಾರೆ. ಆಮೇಲೆ ಅವಶಃ ಅಂತ ಒಂದು ವರ್ಡ್ ಯೂಸ್ ಮಾಡೋಣ. ಸೆಕೆಂಡ್, ರಾತ್ರ್ಯಾಗಮೇ ಅವಶಃ, ಮತ್ತೆ ಮ್ಯಾನಿಫೆಸ್ಟ್ ಮಾಡ್ತಾರೆ, ಮತ್ತೆ ಹೋಗ್ತಾರೆ ಹೆಲ್ಪ್ಲೆಸ್ಲಿ. ಎರಡು ವರ್ಡ್ ಇಂಪಾರ್ಟೆಂಟ್. ತಿರ್ಗಾ ಹುಟ್ಟೋದು ಸಾಯೋದು, ಹೆಲ್ಪ್ಲೆಸ್ ಆಗಿ ಹುಡ್ತಾರೆ ಜನಗಳು ಅಂತ ಹೇಳ್ತಾನೆ ಕೃಷ್ಣ. ಹೆಲ್ಪ್ಲೆಸ್ ಯಾಕೆ ಆಗ್ತೀವಿ? ಅರೆ, ಐ ಡೋಂಟ್ ವಾಂಟ್ ಟು ಟೇಕ್ ಬರ್ತ್ ಇನ್ ದ ರಿಯಲ್ ಸೆನ್ಸ್, ಐ ಡೋಂಟ್ ವಾಂಟ್ ಮಿಸರಿ, ಬಟ್ ಐ ಆಮ್ ಹೆಲ್ಪ್ಲೆಸ್. ವೈ ಆಮ್ ಹೆಲ್ಪ್ಲೆಸ್? ಮೈ ಓನ್ ಕರ್ಮ. ಕರೆಕ್ಟಾ? ವೈ ಐ ಟೇಕ್ ಬರ್ತ್? ಫಾರ್ ಮೈ ಓನ್ ಕರ್ಮ. ಸೊ ಹೆಲ್ಪ್ಲೆಸ್ಲಿ ದೇ ಕಮ್, ಹೆಲ್ಪ್ಲೆಸ್ಲಿ ದೇ ಕಮ್, ಡಿಫ್ರೆಂಟ್ ಪೀಪಲ್. ಆಮ್ ಐ ಕ್ಲಿಯರ್ ಆಲ್ ಆಫ್ ಯು? ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಅವ್ನು ಕೃಷ್ಣ ಹೇಳ್ತಾನೆ, ಈ ರೀತಿ ಅರ್ಜುನ, ಜನಗಳು ಸಾಕಷ್ಟು ಬಂಚ್ ಆಫ್ ಪೀಪಲ್ ಮತ್ತೆ ಹುಡ್ತಾರೆ, ಮತ್ತೆ ಬರ್ತಾರೆ. ಅವಶಃ ಅಂದರೆ ಹೆಲ್ಪ್ಲೆಸ್ಲಿ ದೇ ಟೇಕ್ ಬರ್ತ್. ವಾಟ್ ಈಸ್ ದ ಹೆಲ್ಪ್ ವಿ ಆರ್ ಸೀಕಿಂಗ್? ಗಾಡ್ಸ್ ಹೆಲ್ಪ್. ಇಫ್ ಯು ಡೋಂಟ್ ಸೀಕ್ ಗಾಡ್ಸ್ ಹೆಲ್ಪ್, ಹೆಲ್ಪ್ಲೆಸ್ಲಿ ಯು ಕಮ್. ಆ್ಯಂಡ್ ಮೆನಿ ಪೀಪಲ್ ಕೀಪ್ ಕಮಿಂಗ್, ಆಲ್ ಆಫ್ ಅಸ್ ignorant. ಅಂಧಕಾರದಾಗ ಅದ್ರಾಗ ಏನದ, ಹುಟ್ಟೋದು ಸಾಯೋದು, ಹುಟ್ಟೋದು. ವೆರಿ ಫ್ಯೂ ಪೀಪಲ್, ನಾವೆಲ್ಲ ಭಗವದ್ಗೀತೆ ವಿ ಆರ್ ಲಕ್ಕಿ, ವಿ ಆರ್ ಬ್ಲೆಸ್ಡ್ ಬೈ ಗಾಡ್. ಬೈ ದ ಗ್ರೇಸ್ ಆಫ್ ಗಾಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್ ವಾಟ್ ಇಟ್ ಈಸ್ ಅಂಥ ಯೋಚನೆ ಬರೋದು ಲಕ್ಷಾಂತರ ಜನಗಳೊಳಗೆ ಸ್ವಲ್ಪ ಮಂದಿಗಂತ. ಆ್ಯಂಡ್ ವಿ ಆರ್ ಆಲ್ ಪಾರ್ಟ್ ಆಫ್ ದ್ಯಾಟ್. ವಿ ಆರ್ ಲಿಟಲ್ ಅಬೌವ್, ವಿ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್. ಸೊ ಅದರಿಂದ ಭಗವದ್ಗೀತೆ ಅಂದರೆ ಏನಪ್ಪ, ಐ ಶುಡ್ ಸ್ಟಾರ್ಟ್ ಸ್ಟಡಿಂಗ್ ಅಂತ ಆ ಭಾವನೆ ಬರೋದೇ ಒಂದು ವಿಶೇಷ ಭಗವಂತನ ಕೃಪೆ. ಸೊ ಹಿ ಸೇಸ್, ಸೊ ವಿ ಆರ್ ಗೆಟಿಂಗ್ ಸಮ್ ಹೆಲ್ಪ್ ಫ್ರಮ್ ಭಗವದ್ಗೀತಾ. ಸೊ ಅದರ್ವೈಸ್ ಪೀಪಲ್ ಹೆಲ್ಪ್ಲೆಸ್ಲಿ ಪತ್ತಂದು ಬೀಳೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಲ್ವಾ? ಭಜ ಗೋವಿಂದಂ. ಶಂಕರಾಚಾರ್ಯರ ಹಾಡು ಭಾಳ ಚಂದ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ಡುಕೃಂಕರಣೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಶಂಕರಾಚಾರ್ಯ ಹೇಳಿದಂಥದ್ದು ಭಜಗೋವಿಂದಂ, ಯಾವತ್ತೂ ಗೋವಿಂದನ ಧ್ಯಾನ ಮಾಡಿರಿ. ಧ್ಯಾನ ಮಾಡಿದರೆ, ಇಲ್ಲಾಂದರೆ ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ. ನನಗೆ ಅದನ್ನು ನೋಡಿ ಐ ವಾಸ್ just aghast, so many billions of years we will go if we don't remember God, if we don't turn towards liberation. We keep on doing. So ಆದಷ್ಟು ನಾವು ಇದನ್ನು ಅರ್ಥ ಮಾಡಿಕೊಂಡು ನಾವು ಇದರಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಜೀವನ್ ಮುಕ್ತಿ ಅನ್ನೋದು ಇವಾಗ ನಮಗೆಲ್ಲ ಅರ್ಥ ಆಗ್ಬಿಟ್ಟದೆ ಈಗ, ಹೌ ವಿ ಹ್ಯಾವ್ ಟು ಡೂ ಇಟ್ ಅಂತ. ಸೊ ನಾವು ಲಾಸ್ಟ್ ಒನ್ ಇಸ್ ಪರಸ್ತಸ್ಮಾಸ್ತು ಭಾವೋನ್ಯಃ ಅವ್ಯೋಕ್ತೋ ವ್ಯಕ್ತಂ ಸನಾತನ ಯಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಸೊ ಇದೆಲ್ಲ ಈಗ ನಾ ಹೇಳಿದ್ನಲ್ಲ, ಬ್ರಹ್ಮ, ಇಷ್ಟು ನಾವು ಯುಗಗಳು ಬ್ರಹ್ಮನ ಸೃಷ್ಟಿ ಸ್ಥಿತಿ ಪ್ರಳಯ, ಇಂಥ ಬ್ರಹ್ಮನ ಸಾವಿರಾರು, ಅವ 100 years ಬ್ರಹ್ಮನ ಆತಂದ್ರೆ ಅವನು ಪ್ರಳಯ, ಅವ ಮಹಾಪ್ರಳಯ ಅಂತೆ. ಬ್ರಹ್ಮ ಆಲ್ಸೋ ಗೋಸ್ ಇನ್ ಟು ಪ್ರಳಯ. ದ್ಯಾಟ್ ಈಸ್ ಅಟ್ ದ್ಯಾಟ್ ಟೈಮ್ ಎವ್ರಿಥಿಂಗ್ ಗೋಸ್ ಇನ್ ಟು ಮಹಾವಿಷ್ಣು ಅಂತೆ. ಪರಬ್ರಹ್ಮನ ದೇ ಸೇ, ಅದನ್ನು ಹೇಳ್ತೀನಿ ನಿಮಗೆ ಆ್ಯಕ್ಚುಲಿ ಹೌ ಇಟ್ ಗೆಟ್ಸ್ ಪ್ರಳಯ ಅಂತಂದರೆ ವೆರಿ ಬ್ಯೂಟಿಫುಲಿ ದೇ ಹ್ಯಾವ್ ಟೋಲ್ಡ್. ಪಂಚಮಹಾಭೂತಗಳು ದೇ ಗೋ ಇಂಟು ಪಂಚ ತನ್ಮಾತ್ರ, ಎಲ್ಲ ಸೂಕ್ಷ್ಮ ಆಗ್ತಾ ಹೋಗ್ಬಿಡುತ್ತೆ. ದ ಎಲಿಮೆಂಟ್ಸ್ ದೇ ಗೆಟ್ ಇಟ್ ಟು ಪಂಚ ತನ್ಮಾತ್ರ. ಐ ಟೆಲ್ ಯು ನೆಕ್ಸ್ಟ್ ಟೈಮ್ ವಾಟ್ ಇಟ್ ಈಸ್. ದೆನ್ ದೇ ಗೋ ಇಂಟು ಅಹಂಕಾರ ಅಂತೆ. ಅಹಂಕಾರ ಇಸ್ ವಾಟ್ ವಿ ಆರ್ ಥಿಂಕಿಂಗ್ ಈಗೋ. This is something beyond that. Then it goes into Maya, subtle form, and then it just vanishes into that Mahavishnu. That is called Mahapralaya. ನಾವು ಬ್ರಹ್ಮನೊಳಗೆ ಹೋಗೋದು ಒಂದು ಪ್ರಳಯ, ಬ್ರಹ್ಮನೇ ಒಂದು
ಮತ್ತು ಇನ್ನೂ ಜಾಸ್ತಿ ಹೈಯರ್ ಲೆವೆಲಿಗೆ ಹೋಗಿ ಪ್ರಳಯ ಆಗೋದು ಮಹಾಪ್ರಳಯ. ಎವ್ರಿಥಿಂಗ್ ಬಿಕಮ್ಸ್ ಸ್ಟ್ಯಾಂಡ್ ಸ್ಟಿಲ್. ಬಟ್ ಅಗೇನ್ ದಟ್ ಈಸ್ ನಾಟ್ ದ ಎಂಡ್. ದೆನ್ ಅಗೇನ್ ಸೊ ಹಿಯರ್ ಒಂದು ಉಸಿರು ಅಂದರೆ 100 years ಆಫ್ ಬ್ರಹ್ಮ. ಅದು ಉಸಿರು ಮಹಾವಿಷ್ಣುವಿನ ಒಂದು ಉಸಿರು. ಹಿ ಜಸ್ಟ್ ಟೇಕ್ಸ್ ಅ ಬ್ರೆತ್ and once again he starts creating. From where does he start? He starts from Brahma, and Brahma starts from others. So like that there is hierarchy. So now Brahma, and then there is Mahavishnu. Beyond that nothing is there. That is the highest shunya. That's, they say it doesn't have any form. There's just no space and time, and that is what a liberated person attains. What does he attain? He doesn't attain Brahma, he doesn't attain that Vishnu. He will just merge with that whole cosmic consciousness. And the same consciousness is that he merges means what? He will not physically go there. He will experience. ಅದನ್ನು ಅನುಭವಿಸ್ತಾನೆ. ಆವಾಗ ಅವನೇ ಪರಬ್ರಹ್ಮ ಆಗ್ಬಿಡ್ತಾನೆ. He will become one with that Parabrahma, and that is liberation. And that Parabrahma is within us. He is there within our body. We just have to close our eyes and meditate and keep remembering again, and give up all the attachments. Live in the world but do not be attached. ಅದನ್ನು ಮಾಡ್ತಾ ಹೋದಂಗೆ so we will attain this liberation. So that is the gist. It was a little ಸ್ವಲ್ಪ ಕಾಂಪ್ಲೆಕ್ಸ್ ಇತ್ತಲ್ಲ ಇವತ್ತಿಂದು ಅಲ್ವಾ? ವಾಟ್ ಡಸ್ ಇಟ್ ಸೇ? ವಿ ಆರ್ ಜಸ್ಟ್ ಒನ್ ಸ್ಮಾಲ್, ಒಂದು ಏನೋ ಒಂದು ದೊಡ್ಡದು ನಮಗೆ ಸಿಕ್ಕಿಬಿಟ್ಟದಪ್ಪ ಅಂತ ಅಂದ್ಕೊಂಡು ನಾವು ಮೆರೆದಾಡ್ತಿರ್ತೀವಲ್ಲ. ನೋಡ್ರಿ, ಭಗವಂತನ ಸೃಷ್ಟಿ ಒಳಗೆ ನಾವು ಎಷ್ಟು ವಿ ಆರ್ ಮೈಕ್ರೋ ಅಲ್ಲ, ವಿ ಆರ್ ನ್ಯಾನೋ ಪಾರ್ಟಿಕಲ್ಸ್. isn't it? Being born and dying, and we are ನ್ಯಾನೋ ಅಲ್ಲ, ಇನ್ನೂ ನ್ಯಾನೋಕ್ಕಿಂತ ಒಂದು ಐ ಥಿಂಕ್ ಸಬ್ ಆಟಮಿಕ್, ಸಬ್ ನ್ಯಾನೋ ಓನ್ಲಿ ವಿ ಆರ್. ಆದರೆ ಆ ಒಂದು ಅಹಂಕಾರದಿಂದ ಮೆರಿತೀವಿ. ವಿ ಥಿಂಕ್ ದಿಸ್ ಇಸ್ ಪರ್ಮನೆಂಟ್. We behave as though everything is going to stay like this only, and we do. That is what Krishna is saying, and I am conveying what Krishna has told. You can now open for discussion for some time. Am I clear or anything is there? Yeah, Mangala, tell me. No, I feel sometimes, like while we are immersed in our work and all, probably just before starting, at least we should think of God. Yeah. And maybe at the end of it, sometimes we get so immersed we forget God, I feel. Yeah, that is true. ಆಮೇಲೆ ವರ್ಕ್ we have to read. We should not have too many things to do, I think. You had sent that, no? Zen. Who sent? Mangala, you only sent, no? Zen. I forwarded that. Or somewhere else I received. Yeah. Do small things, lesser things, do it more involved, and remember God always. Too many things, my personal experience, many things to do. ಇಲ್ಲೇನೋ ಅಲ್ಲೇನೋ ಮಾಡಿದರೆ ಸ್ವಲ್ಪ we may get disturbed. But if you have that constant thing in the mind, like a background music, if you have ತಂಬೂರಿ ಶ್ರುತಿ ಇದ್ದಂಗೆ, ಭಗವಂತನ ಹೆಸರು ಅಂದರೆ ಶ್ರುತಿ. ಈಗ ಹಾಡಬೇಕಾದ್ರೆ ಶ್ರುತಿ ಬರ್ತದಲ್ಲ, ಹಾಗೆ ಮಾಡ್ತಾ ಹೋದರೆ ನಾವು ಎಷ್ಟೋ ಕೆಲಸಗಳನ್ನು ಮಾಡ್ಬೋದು ವಿದೌಟ್ ಗೆಟಿಂಗ್ ಡಿಸ್ಟರ್ಬ್. ಆ್ಯಂಡ್ ಆಲ್ವೇಸ್ ನನ್ನ ಫ್ರೆಂಡು ಸಾವಿತ್ರಿ ಮೈಷಿ ಅದೇ ಹೇಳ್ತಾ ಇದ್ರು, ನಾನೇನು ಮಾಡೇ ಇಲ್ವಲ್ಲ, ಎಲ್ಲ ಹೀ ಈಸ್ ಡೂಯಿಂಗ್. ದಟ್ ಆ್ಯಟಿಟ್ಯೂಡ್ ಇಫ್ ವಿ ಹ್ಯಾವ್, ಎಷ್ಟು ಕೆಲಸ ಮಾಡಲಿ, ಎಷ್ಟೇ ಇಮರ್ಸ್ಡ್ ಆದ್ರೂ ವಿ ವಿಲ್ ನಾಟ್ ಬಿ ಇನ್ ದ್ಯಾಟ್, ವಿ ವಿಲ್ ಬಿ ಇನ್ ಗಾಡ್ ಕಾನ್ಷಿಯಸ್ನೆಸ್. ವಿ ಶುಡ್ ಆಲ್ವೇಸ್ ರಿಮೆಂಬರ್ ಗಾಡ್ ಆ್ಯಂಡ್ ಡೂ, ಆ್ಯಂಡ್ ಯು ವಿಲ್ ನಾಟ್ ಫೀಲ್ ಟಯರ್ಡ್ ಆಲ್ಸೋ. ಯು ವಿಲ್ ನಾಟ್ ಫೀಲ್ ಟಯರ್ಡ್. ಎವ್ರಿ ನೌ ಆ್ಯಂಡ್ ದೆನ್ ಯು ರಿಮೆಂಬರ್, surrender, I have not done, it is he who has done, and then keep going. So that to some extent that will help. ಇನ್ನೂ ಏನಾದರೂ ಹೇಳಲಿಕ್ಕೆ ಅರ್ಥ ಆಯ್ತಾ? ಸ್ವಲ್ಪ ಕಾಂಪ್ಲೆಕ್ಸ್ ಆಯ್ತಲ್ಲ ಸುಧಾ? Sudha left. Okay. Yeah, so what shall I tell? Actually, this chapter is about, on the topic of death, right? So, actually, 2 days back, I think everyone have seen this in Telangana state, one postgraduate who is pursuing her first year anesthesia department, ma'am, first year PG. So she was not able to handle the work, the stress, and some ragging was also there in her college. Yeah, I heard yeah. So because of that boy, she has committed suicide. Yeah.
and she was succumbed to death also. So, and I just remembered this chapter when I was seeing that news. So, are there any shlokas or else any comments on this suicide topic by Sri Krishna in Particularly, he Bhagavad will Gita? not tell. It is her decision, no, Suvarchala. Yeah, maybe. I'll I tell. think Yeah, because right now they are saying the news is saying that she has committed. She has taken that succinylcholine injection, it seems. yeah. So suicide is her decision, her choice of life. Correct. It's suicide. Hmm. Committing suicide was her choice. She had two things. She underwent ragging, and she could have taken a better solution. So suicide ಬಗ್ಗೆ ಬೇರೆನೇ ಮಾತಾಡ್ಬೋದು. ಇಲ್ಲಿ ಭಗವದ್ಗೀತಾ how it helps to prevent suicide, I can tell you. How Bhagavad Gita helps to prevent suicide. Ah, yes, My ma'am. first introductory talk in Bhagavad Gita ಇಂದಿರಾ ನೀವು ಕೇಳಿರ್ಬೇಕಲ್ಲ, ಮನೋಲ್ಲಾಸ, ಮಾನಸಿಕ ಆರೋಗ್ಯ, ಭಗವದ್ಗೀತೆ ಮತ್ತು ಮಾನಸಿಕ ಆರೋಗ್ಯ, ಮನೋಲ್ಲಾಸ. How Bhagavad Gita gives you a right thinking, and praying God gives you the strength to face the difficulties. ರ್ಯಾಗಿಂಗ್ ಆಗಿರ್ಬೋದು, ಎಷ್ಟೋ ಮಂದಿ ಮಾಸ್ ರೇಪ್ ಆಗಿದೆ, ಗ್ಯಾಂಗ್ ರೇಪ್ ಆಗಿ ಸರ್ವೈವ್ ಆಗಿ, ದೇ ಹ್ಯಾವ್ ಮೇಡ್ ಅಸೋಸಿಯೇಷನ್, ದೇ ಹ್ಯಾವ್ ಬಿಲ್ಟ್ NGOs, ಆ್ಯಂಡ್ ದೇ ಹ್ಯಾವ್ ಕಮ್ ಅಪ್ ಆ್ಯಂಡ್ ದೇ ಪಬ್ಲಿಕ್ಲಿ ಟೆಲ್ ಹೌ ಐ ವಾಸ್ ಗ್ಯಾಂಗ್ ರೇಪ್ಡ್. ಅಂಥವ್ರನ್ನ ನೋಡ್ರಿ, ಹೌ ಪೀಪಲ್ ಹ್ಯಾವ್ ಸಸ್ಟೈನ್. ಲೀವ್ ಗೀತಾ, ಬಟ್ ದ್ಯಾಟ್ ವಾಸ್ ಅ ಚಾಯ್ಸ್ ದೋಸ್ ಪೀಪಲ್ ಮೇಡ್. This girl became weak. In a weak moment, she succumbed to suicide. If a person reads Bhagavad Gita continuously and follows what Krishna is saying, it will be a good, great guide. Sukha dukhe samay krutva labha labhau jaya jayo. Athva shitoshna samadukha agama payino anityaha. Dukha also is not permanent. Sukha, just as we say sukha is not permanent, whenever misery comes we must think, arey, this is going to go, it's not going to stay back, just as the seasons. ಅದರೊಳಗೆ ಹೇಳ್ತಾನಲ್ಲ, ಆಗಮ ಪಾಯಿನೋ ಅನಿತ್ಯಾಹ, ಶೀತ ಉಷ್ಣ ಸುಖ ದುಃಖದಾಹ. ಈಗ ಒಂದು ಏನಾರೇ ನಾವು ಹೇಳಿದ್ದೀನಲ್ಲ, ಅದರಲ್ಲಿ ಏನಾದರೂ ಬಿಸಿ ತಾಕ್ತು ಅಂತಂದರೆ ಅಂತಂದು ಕೈ ಜಗ್ತೀವಿ. ಅದು ಕಾಯಂ ಬಿಸಿ ಇರ್ತದ ಅಲ್ಲಿ? ಇಲ್ಲ. ಇಟ್ ಕಮ್ಸ್ ಆ್ಯಂಡ್ ಗೋಸ್, ಇಟ್ ಹಿಟ್ಸ್ ಯು ಆ್ಯಂಡ್ ಗೋಸ್, ಆ್ಯಂಡ್ ಯು ಹ್ಯಾವ್ ವಿತ್ಡ್ರಾನ್, ಆ್ಯಂಡ್ ದೆನ್ ಯು ವಿಲ್ ಅಪ್ಲೈ ಆಯಿಂಟ್ಮೆಂಟ್ ಆ್ಯಂಡ್ ಇಟ್ ವಿಲ್ ಹೀಲ್. ಇಸ್ ಇಟ್ ಇಟ್? So this attitude of mind, if you read Bhagavad Gita or if you start thinking positively towards life, and life is very very precious. ಈ ಜನ್ಮ ಈಗ ಎಷ್ಟು ಮಾತಾಡಿದ್ವಲ್ಲ, ಒಂದು ಲೈಫ್ನಾಗ ನಮಗೆ ಟೈಮ್ ಈಸ್ ವೆರಿ ಶಾರ್ಟ್. ಲೆಟ್ ಅಸ್ ರಿಮೆಂಬರ್ ಗಾಡ್, ಲೆಟ್ ಅಸ್ ಇಂಪ್ರೂವ್, ಲೆಟ್ ಅಸ್ ಡೂ ಗುಡ್ ಟು ಅದರ್ಸ್, ಲೆಟ್ ಅಸ್ ಮೇಕ್ ಬೆಸ್ಟ್ ಯೂಸ್ ಆಫ್ ಅವರ್ ಲೈಫ್. ಇಟ್ ಈಸ್ ವೆರಿ 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 ಪ್ರೆಷಿಯಸ್. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸೂಯಿಸೈಡ್ ಥಾಟ್ಸ್ ಬರೋದಿಲ್ಲ, ಡಿಪ್ರೆಷನ್ ಬರೋದಿಲ್ಲ, ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸ್ ಬರಲ್ಲ, ಆಂಗ್ಸೈಟಿ ಆಗೋದಿಲ್ಲ. Nothing will happen. Physically, even if we suffer also, to some extent, we will be able to overcome. So, suicide was a wrong choice for that girl. She was not matured. Whoever wants to end their life, think that misery is the biggest thing of their life. Everybody goes through misery. 100 times ದುಃಖಗಳಾಗಿರ್ತಾವೆ ಜನಗಳಿಗೆ. So many things will happen. She should have sustained, she should have gone to a mentor, gone to a counselor, overcome that. It is her problem. So Bhagavad Gita will prevent suicides. I can give with conviction. It will build up your emotional quotient. Anything else? Yes, actually for mental health Bhagavad Gita is a very good Yes. source, I think. Yeah. And resilience in life is most exactly. important. That is the best word. At family level also we should teach the children resilience, and also school level also there should be a lot of Yes. On that discussion on it. You are right. Emotional resilience is the need of the hour, because Sadhguru also predicted 1 in 3 people will suffer from depression in the next, and he has started a movement now. Sadhguru ಅವರು ಮೆಡಿಟೇಷನ್ ಕಲಿಸ್ಕೊಡ್ರಿ, ಅಟ್ಲೀಸ್ಟ್ ಆಸ್ಕ್ ಯುವರ್ ಚಿಲ್ಡ್ರನ್ ಟು ಸಿಟ್ ಲೈಕ್ ದಿಸ್ ಫಾರ್ 5 minutes, he has told. ಜಸ್ಟ್ ಕೈ ಮುಕ್ಕೊಂಡು, ಏನು ಬೇಡ, ಹಿಂಗೆ ಕೂಡಲಿ, ಒಂದು 5 ನಿಮಿಷ ಕೂತ್ಕೊಳ್ಳಿ ಸಾಕು. ದಿಸ್ ಇಸ್ ವಾಟ್ he has told. I think I took long time. ಇಲ್ಲ, 6:30 we started ಅಲ್ಲ. Okay. Anything else? Indira? Yeah, Padma Chatel. Yeah, today's class was not just about, I think, about God and surrendering. There were a lot of numbers also involved, so that made it very interesting today. Oh, thank you. I thought it was too complicated today.
Hmm. No, ma'am, it was quite interesting Thank and you. intriguing. Hmm. One more thing, ma'am, we have all these Brahma Kumari and all, no, ma'am. Hmm. In that, they speak about all this parallel universe. Parallel universe, yes. Hmm. One of my cousin is practicing Brahma Kumari since very long now. Hmm. He's unmarried and he's been into that. Hmm. So they talk about this parallel universe and all, ma'am, that there exists parallel universe, Correct. and when they all are basically worshippers of Shiva, I believe. Huh. And like ISKCON believes in, I mean, follow Vishnu's philosophy. ಹೌದು. So they talk about Ishvara and Brahman, what you call Yeah. Parabrahman, and they talk about surrendering to God. Yes. And that is the way to go to that universe. That is what they preach in Reach. Brahma Kumari. Okay. Yeah, that Possible, I remembered yeah. when you were Yeah, telling. yeah, yeah. Multiple universes are there. Each universe, ಇದ್ರ ಪ್ರಕಾರ ನಾನು ಓದಿರೋ ಪ್ರಕಾರ ಈಚ್ ಯೂನಿವರ್ಸ್ ಹ್ಯಾಸ್ ದೀಸ್ ಡಿಫ್ರೆಂಟ್ ವರ್ಲ್ಡ್ಸ್ ಆಫ್ ಎಂಜಾಯ್ಮೆಂಟ್ ಆ್ಯಂಡ್ ಆಲ್. Yeah. ಅದು ಒಂದು ಯೂನಿಟ್, ಅಂಥದ್ದು ಇನ್ನೊಂದು ಯೂನಿಟ್, ಅಂಥದ್ದು ಇನ್ನೊಂದು ಯೂನಿಟ್. ಮಲ್ಟಿಪಲ್, ಈಚ್ ಒನ್ ಈಸ್ ಅ ಬ್ಲಾಕ್ ಬೈ ಇಟ್ ಸೆಲ್ಫ್. ದಟ್ ಇಸ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್, ವಾಟ್ ಐ ರೆಡ್. ಸೊ ಪ್ಯಾರಲಲ್ ಯೂನಿವರ್ಸಸ್ ಅಂದರೆ ಪ್ಯಾರಲಲ್, ಯು ಆರ್ ಸೇಯಿಂಗ್ ಆ್ಯಸ್ ಪರ್ ದ ಎವಲ್ಯೂಷನ್ನು ಯು ಗೋ ಟು ಡಿಫ್ರೆಂಟ್ ಲೆವೆಲ್ಸ್. ದಟ್ ಈಸ್ ಅ ಹೈರಾರ್ಕಿ ಯು ಆರ್ ಟಾಕಿಂಗ್ ಅಬೌಟ್. Parallel alla, you are talking about higher universe, you are saying. Parallel universe means both function at the same, in the similar way. That is the thing which we discussed. So going to another universe with a similar, this thing is not required. What we want is, I mean, our this thing says, just reach the Parabrahman through your karma and remembering God and surrendering. ರಿಮೆಂಬರಿಂಗ್ ಗಾಡ್ ಆ್ಯಂಡ್ ಸರೆಂಡರಿಂಗ್, ಅಜ್ಞಾನದಿಂದ. ಪ್ರತಿಭಾ ತುಂಬಾ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಸೊ ಇದು ಎಲ್ಲ ಓವರ್ ಆಲ್ ಹೇಳ್ಬೇಕು ಅಂದ್ರೆ ದೇವ್ರಿಗೆ ಸರೆಂಡರ್ ಆಗ್ಬೇಕು ಕಾನ್ಸ್ಟೆಂಟ್. ಅದು ಒಮ್ಮೆ ಅಲ್ಲ, ಥ್ರೂ ಔಟ್ ದ ಡೇ, 24/7 ಥ್ರೂ ಔಟ್ ದ ಡೇ. ದಟ್ ಈಸ್ ಇಂಪಾರ್ಟೆಂಟ್. ಹೋಲ್ ಲೈಫ್ ಕಂಟಿನ್ಯೂಸ್ಲಿ ಮಾಡ್ತಾ ಹೋದಂಗೆ ಅದು ನಮ್ಮ ಸೂಕ್ಷ್ಮ ಶರೀರದ ಮೇಲೆ ಇಂಪ್ರೆಷನ್ ಆಗ್ತದೆ. ನಾವು ಈ ಜೀವ ಬಿಟ್ಟು ಹೋದ್ರೂ ಆ ಇಂಪ್ರೆಷನ್ ತೊಗೊಂಡು ಹೋಗ್ತೀವಿ ಬೇರೆ ಕಡೆ. ಹಿಂಗೆ ಇದು, ದಿಸ್ ಇಸ್ ವಾಟ್ ಇಟ್ ಇಸ್. Indira, I think we can. Indira, anything you have to say? Pratibha, I have one thing. Yeah, please. Suppose one person is on the deathbed. He's old person. He's about to die. He is peacefully is in that thing. But the people surrounding him, we don't allow them to go. I mean, to die. We pull them. We put him in the hospital. Again we pull on their life. Again they suffer for the rest of. You're right. We should let so go. What should be our stand? Whether we should let them die or we should help them to again come back? My thoughts are, actually you should let them go if they are suffering. If they are suffering, you should let them go. Because the body gives them more suffering, mental suffering, physical suffering. Let them go. Or you by holding them back, if they can come back to normalcy, normal quality of life, then hold them. Just by making them bedridden iroridra, you should not hold them back. You should release them. And because we hold them back, they say, I don't know, they say, and actually I have practiced this when my father was dying. I was with great lot of heavy heart I used to tell him that ದಾದಾ ಇನ್ನು ಹೋಗಿ ಅಡ್ಡಿಲ್ಲ, ಎಲ್ಲರೂ ನಾನು ಆಯಿನ ನೋಡ್ಕೊಳ್ತೀವಿ, ಎಲ್ಲರನ್ನೂ ನೋಡ್ಕೊಳ್ತೀವಿ ಅಂತ ಹೇಳಿ ಐ ಕಾಲ್ಡ್ ಎವ್ರಿಬಡಿ, ಆಲ್ ರಿಲೇಟಿವ್ಸ್ ಕೇಮ್ ಆ್ಯಂಡ್ ವಿದಿನ್ 2 days he left. ಬಟ್ ಬಿಡೋದು ಒಳ್ಳೆಯದು, ಯಾಕಂದ್ರೆ ಅವ್ರು ಸಫರಿಂಗ್ ನೋಡ್ಲಿಕ್ಕೆ ಆಗಂಗಿಲ್ಲಲ್ಲ. ಬಟ್ ಅವ್ರು ನಾರ್ಮಲ್ಸಿಗೆ ಬಂದು ಮಿಡ್ಲ್ ಏಜ್ನವರಿದ್ದರು, ನಾರ್ಮಲ್ಸಿಗೆ ಬರೋ ಚಾನ್ಸಸ್ ಇದ್ದರೆ ವಿ ಶುಡ್ ಟ್ರೈ ಟು ಮೋಟಿವೇಟ್ ಟು ಕಮ್ ಬ್ಯಾಕ್ ಟು ಲೈಫ್, ಬಿಕಾಸ್ ಲೈಫ್ ಇಸ್ ಪ್ರೆಷಸ್. ಅವ್ರು ಸಾಧನೆ ಮಾಡಲಿಕ್ಕಿದೆ, ಜೀವ ಇರೋದ ಸಾಧನೆ ಮಾಡಲಿಕ್ಕೆ. ಏನು ಸಾಧನೆ? ಸರೆಂಡರ್ ಮಾಡಲಿಕ್ಕೆ. ಏನು ಸಾಧನೆ ಒಳ್ಳೆ ಕಾರ್ಯ ಮಾಡಲಿಕ್ಕೆ. ಬಿಕಾಸ್ ಮನುಷ್ಯ ಜನ್ಮವೇ ದುರ್ಲಭ, ವಿತ್ ಗ್ರೇಟ್ ಡಿಫಿಕಲ್ಟಿ. ವಿ ಡೋಂಟ್ ನೋ ಲಾಸ್ಟ್ ಬರ್ತ್ ನಾವು ನಾಯಿ ಆಗಿದ್ವೋ ಏನಾಗಿದ್ವೋ ಯಾರಿಗೆ ಗೊತ್ತು, ಮುಂದಿನ ಜನ್ಮದಾಗ ಏನಾಗ್ತೀವಿ ಯಾರಿಗೆ ಗೊತ್ತು. ಮನುಷ್ಯ ಜನ್ಮ ಬಂದ ಮೇಲೆ ಮಾತಾಡ್ಲಿಕ್ಕೆ ಬರ್ತದೆ, ಹಾಡು ಹೇಳಲಿಕ್ಕೆ ಬರ್ತದೆ, ಯೋಚನೆ ಮಾಡ್ಲಿಕ್ಕೆ ಬರ್ತದೆ, ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ, ಗುಡ್ ಆ್ಯಕ್ಟಿವಿಟಿ ವಿ ಕ್ಯಾನ್ ಡೂ. ಸೊ ಹ್ಯೂಮನ್ ಲೈಫ್ ಇಸ್ ಪ್ರೆಷಿಯಸ್. So if the person can come back to normalcy and he can do a good work, hold him. If he is suffering physically and he is unable to, don't prolong the suffering, let go. And it works, Indira. Actually it works. Dhyana ಮಾಡಿ ಅವರಿಗೆ motivate them to remember God at that time. That can be done. Alva? We can make their end smooth. We can make their end smooth.
So with that, I think one more, yeah, tell me, ma'am, tell one me. last point. Tell me. There are so many other followings, I mean, books and all, which people follow based on their faith. Yeah. So they also talk about surrendering, and Yeah. behind and with the concept of surrendering, they also do many unwanted things. Like? So thought is also important while surrendering. Of course. Like a particular community, they do surrender. They tell that they do surrender, and they do a lot of unwanted things. It's happening across the globe. But surrendering should also be done with a good thought also, no ma'am? Good thought process behind it. Yeah, correct. If they are talking about surrendering and doing something else, that is hypocrisy. That is not surrendering. That is not surrendering at all. Surrender is ಕಾಯ ವಾಚ ಮನಸ ಅಂದಂಗೆ ನಾವು ಮನಸ್ಸಿನಾಗೂ ಸರೆಂಡರ್ ಮಾಡಬೇಕು, ಬಾಯಲ್ಲಿನೂ ಹೇಳಬೇಕು, ಕೈಲಿನೂ ಆ ಕೃತಿ ತೋರಿಸ್ಬೇಕು, ಕೈ ಮುಕ್ಕೊಂಡು ಕೃಷ್ಣ. ಸರೆಂಡರ್ ಈಸ್ ಇನ್ ದ ಥಾಟ್ ಓನ್ಲಿ. ಇಟ್ ಕೆನಾಟ್ ಬಿ ಎನಿಥಿಂಗ್ ಎಲ್ಸ್. ವಿ ಆರ್ ಸರೆಂಡ್ರಿಂಗ್ ಟು ವಾಟ್ ಆರ್ ವಿ ಸರೆಂಡ್ರಿಂಗ್? ಅವರ್ ರಿಸಲ್ಟ್ಸ್ ಆಫ್ ಅವರ್ ಆ್ಯಕ್ಷನ್. ನಾವು ಕೆಲಸ ಮಾಡಿದ್ವಾ, ಇಷ್ಟು ದುಡ್ಡು ಬರಬೇಕು, ದುಡ್ಡು ಬಗ್ಗೆ ಭಾವನೆ ಮಾಡ್ಕೊಂಡೆ ನಾನು ಇಷ್ಟು ದುಡ್ದಿನಿ, ಇಷ್ಟು ಬರಲೇಬೇಕು ಅಂದರೆ ದಟ್ ಈಸ್ ನಾಟ್ ಸರೆಂಡರ್. ಐ ಹ್ಯಾವ್ ಡನ್ ಮೈ ಜಾಬ್, ವಾಟ್ ಎವರ್ ಯು ಗಿವ್ ಐ ವಿಲ್ ಟೇಕ್ ಇಟ್ ಆಸ್ ಪ್ರಸಾದ್, ಫಿನಿಶ್ಡ್. ದಟ್ ಈಸ್ ಸರೆಂಡರ್. ಬಟ್ ಯೂಶ್ವಲಿ ಪದ್ಮಜ, ಇಫ್ ಅ ಪರ್ಸನ್ ಈಸ್ ಜೆನ್ಯೂನ್ಲಿ ಸರೆಂಡ್ರಿಂಗ್, ಅವನ ಕಡೆಯಿಂದ ಕೆಟ್ಟ ಕೆಲಸ ಆಗೋದು ಕಡಿಮೆ ಆಗ್ತಾ ಬರ್ತದೆ. He may not, if he genuinely surrenders, then he usually, they don't get into wrong things anta ನನಗನ್ನಿಸ್ತದೆ. If sincerely, I'm thinking Padmaja ma'am is telling about this suicide bombers. They give up everything. I mean, they don't. They surrender. Okay. I'm thinking that is what she meant. That they are doing something wrong. Are you referring to that kind of things? Yes. That surrender. ಅದರಲ್ಲಿ if you, Bhagavadgita is universal according to me. If their religion says, their faith says that we are killing people is, it's their religion. It is their religion. So according to us, it is not. And Bhagavadgita also never recommends. Ma'am, I would like to just add. Please. Ma'am, it is not that religion. It is the way they have interpreted their religion, I think. Maybe, because I have not read about their religion. Possible. ಯಾಕಂದ್ರೆ ಯಾವ ರಿಲಿಜನ್ನು ಹೇಳಲ್ಲ ಆ ಥರ ಅಲ್ವಾ? No religion will tell that. Possible, ma. It is the wrong interpretation. That is correct. So, but that is not, according to Bhagavad-gita and all, that is not accepted. That is not, no. That is not, ಅದು ಧರ್ಮನೇ ಅಲ್ಲ. ಕರ್ಮ ಬಿಡ್ರಿ, I will tell you. First, we have to practice ahimsa. Ahimsa is ಧರ್ಮ. ಧರ್ಮ ಆದಮೇಲೆ ನಾವು ಭಗವದ್ಗೀತಾ, ನಮ್ಮದು ಫಿಲಾಸಫಿ, ಸ್ಪಿರಿಚುವಾಲಿಟಿ ಹೋಗೋದು. ಫಸ್ಟ್ ಧರ್ಮದಿಂದ ನಡಿಬೇಕು. ನಮ್ಮ ಪ್ರಕಾರ ಮನುಸ್ಮೃತಿಯೊಳಗೆ ಧರ್ಮ ಅಂತ ಹೇಳ್ತಾರೆ. ಆ ಧರ್ಮದೊಳಗೆ ನಾವು ಸತ್ಯಂ ವದ ಧರ್ಮಂ ಚರ ಅವೆಲ್ಲ ಬರುತ್ತೆ. ಅಹಿಂಸಾ, ಹಿಂಸೆ ಮಾಡೋದು ಅಧರ್ಮ. ಅದು ಲೀವ್ ಅಲೋನ್ ಕರ್ಮ. ದೇ ಆರ್ ವೇ ಬಿಲೋ ಅಕಾರ್ಡಿಂಗ್ ಟು Bhagavad-gita. So as you said, I think I agree with Kavita. Wrong interpretation ಇರ್ಬೋದು ಅದು ಅಲ್ವಾ? There are fanatical people in quite a number of religions also. In the history we have read about the Crusades. Crusades also, there was always fight between the Christian and Muslims and all that. So there are fanatical people, and everywhere it is like that. And one more thing, recent one is that Nityananda ma'am, he went to UN, it seems. ಅವೆಲ್ಲ went to UN. ಅಧರ್ಮ ಗೊತ್ತಿಲ್ಲ ಏನಂತ. ಬಟ್ ಇಫ್ ದ ಫ್ಯಾಕ್ಟ್ಸ್ ಆರ್ ಟು ಬಿ ಬಿಲೀವ್ಡ್, ದಟ್ ಈಸ್ ನಾಟ್ ಧರ್ಮ ಓನ್ಲಿ. ಇಟ್ ಈಸ್ ನಾಟ್ ಸನ್ಯಾಸ ಧರ್ಮವನ್ನು ಅವರು ಪಾಲಿಸಿಲ್ಲ. ಸೊ ಅಧರ್ಮದೊಳಗೆ ಅಧ್ಯಾತ್ಮ ಭಾಳ ದೂರ. ಫಸ್ಟ್ ನಾವು ಧರ್ಮದಿಂದ ನಡಿಬೇಕು. ಎಥಿಕಲ್ ಮಾರಲ್ ವ್ಯಾಲ್ಯೂಸ್ ನಡ್ಕೊಂಡ ಮೇಲೆ ದೆನ್ ಆಲ್ ದೀಸ್ ಹೈಯರ್ ಥಾಟ್ಸ್ ವಿಲ್ ಕಮ್, ಲಿಬರೇಷನ್ ವಿಲ್ ಕಮ್. ನಾವು ಬೇಸಿಕ್ 2 × 2 = 4 ಒಳಗೆ ನಾವು ಮಿಸ್ಟೇಕ್ಸ್ ಮಾಡಿದರೆ, ವೇರ್ ಇಸ್ ದ ಕ್ವಶನ್ ಆಫ್ ಕ್ಯಾಲ್ಕುಲಸ್ ಆ್ಯಂಡ್ ಡಿಫ್ರೆನ್ಸಿಯೇಷನ್? ಯು ಟೆಲ್ ಮೀ. ಹೌದಲ್ಲ? ಹೈಯರ್ ಥಿಂಗ್ಸ್ ಕಮ್ ವೆನ್ ವಿ ಆರ್ ಪಕ್ಕಾ ಇನ್ ದ ಫಂಡಮೆಂಟಲ್ಸ್. ಸೊ ಭಗವದ್ಗೀತಾ ಇಸ್ ಕಾಲ್ಡ್ ಮೋಕ್ಷಶಾಸ್ತ್ರ, ಧರ್ಮಶಾಸ್ತ್ರ ಅಲ್ಲ. ಇಟ್ ಅಸ್ಯೂಮ್ಸ್ ದ್ಯಾಟ್ ವಿ ಆರ್ ಆಲ್ ಫಾಲೋಯಿಂಗ್ ಧರ್ಮ. ನಾವು ಸತ್ಯವನ್ನು ಹೇಳ್ತಾ ಇದ್ದೀವಿ ಮೋಸ್ಟ್ ಆಫ್ ದ ಟೈಮ್. ಸತ್ಯ ಹೇಳ್ತೀವಿ, ಕರೆಕ್ಟಾಗಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಹೋಗಿದ್ದೀವಿ ಅಂದಮೇಲೆ
ನಾವು ಇನ್ನೂ ಹೈಯರ್ ಥಿಂಗ್ಸಿಗೆ ಹೋಗೋದು. ಅದನ್ನೇ ನಾವು ಸರಿ ಮಾಡದೆ ಹೋದರೆ ದೆನ್ ದಿಸ್ ಭಗವದ್ಗೀತಾ ಇಸ್ ನಾಟ್ ಫಾರ್ ಸಚ್ ಪೀಪಲ್. ಸೊ ಅದು ಅಲ್ಲವೇ ಅಲ್ಲ ಅದು. ಐ ಮೀನ್ ಇಟ್ ಡಸಂಟ್ ಕಮ್ ಅಂಡರ್ ಕನ್ಸಿಡ್ರೇಷನ್ ಓನ್ಲಿ ನಿತ್ಯಾನಂದ ಅವರೆಲ್ಲ. So with that, I think I will play one chanting instead of japa. Close your eyes and listen to this. It's a very beautiful Hare Krishna chanting. I hope, I'm sure you would have heard this. We will just listen to this for just maybe next 3 minutes, and then we can wind up. अब आप लोगों के सामने हम हाथ जोड़ के भीख मांग रहे हैं. Give me just 2 minutes. प्लीज हम पर दया करिए. Can you hear?